ಹಲೋ ನಮಸ್ಕಾರ ಎಲ್ಲರಿಗೂ ಡಿವೈನ್ ಗಾಡೆಸ್ ಟಾರೋಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಇವತ್ತಿನ ರೀಡಿಂಗ್ ಆಬ್ಸಲ್ಯೂಟ್ಲಿ ಡಿಫ್ರೆಂಟ್ ಮತ್ತು ಫಸ್ಟ್ ಟೈಮ್ ಈ ಥರ ರೀಡಿಂಗ್ ಮಾಡ್ತಾ ಇರೋದು ನಮ್ಮ ಚಾನಲಲ್ಲಿ. ಇವತ್ತಿನ ರೀಡಿಂಗ್ ಹೇಗಿರುತ್ತೆ ಅಂತ ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ಆಲ್ರೆಡಿ ಟೈಟಲಲ್ಲಿ ನೋಡಿರೋ ಥರ ಈ ರೀಡಿಂಗ್ ಹೆಸರು ಬಂದು ದ ಹೀರೋಸ್ ಜರ್ನಿ. ಸೊ ಟ್ಯಾರೋ ಡೆಕ್ಕಲ್ಲಿ ಏನಾಗುತ್ತೆ ಅಂದರೆ 2 ಪಾರ್ಟ್ ಇರುತ್ತೆ. ಮೊದಲನೇ ಪಾರ್ಟ್ ಬಂದು ಮೇಜರ್ ಆರ್ಕಾನ ಅಂತ ನಮ್ಮ ಲೈಫ್ನ ಮೇನ್ ಈವೆಂಟ್ಸ್ನ ಡಿಸ್ಕ್ರೈಬ್ ಮಾಡೋದು ಫಸ್ಟ್ ಪಾರ್ಟ್. ಎರಡನೇ ಪಾರ್ಟ್ ಬಂದು ಡೈಲಿ ಆ್ಯಕ್ಟಿವಿಟೀಸ್, ಡೈಲಿ ಪ್ರಾಬ್ಲಮ್ಸ್ ಅಥವಾ ಡೈಲಿ ಬೇಸಿಸ್ ನಾವೇನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ ಅದನ್ನು ಡಿನೋಟ್ ಮಾಡೋದು ಅಥವಾ ಅದನ್ನು ರೆಪ್ರೆಸೆಂಟ್ ಮಾಡೋದು ಎರಡನೇ ಪಾರ್ಟ್ ಟ್ಯಾರೋ ಡೆಕ್ಕಲ್ಲಿ, ವಿಚ್ ಈಸ್ ಮೈನರ್ ಆರ್ಕಾನ. ಸೊ ಮೇಜರ್ ಆರ್ಕಾನ ಬಂದು ಮೇಜರ್ ಲೈಫ್ ಈವೆಂಟ್ಸ್, ನಮ್ಮ ಹೀರೋಸ್ ಜರ್ನಿ. ನಾವು ಹುಟ್ಟಿದಾಗಿಂದ ನಮ್ಮ ಕಡೆಗೆ ಮಿನಿಟ್ ನಾವು ಈ ಭೂಮಿ ಮೇಲೆ ಇರೋ ತನಕ ನಮ್ಮ ಲೈಫ್ ಎಕ್ಸ್ಪೀರಿಯನ್ಸ್ನ ಕಾರ್ಡ್ ಮುಖಾಂತರ ಡೆಪಿಕ್ಟ್ ಮಾಡಿರೋದು ಟ್ಯಾರೋ ಡೆಕ್. ಓಕೆ, ಸೊ ನಮ್ಮ ಫಸ್ಟ್ ಕಾರ್ಡ್ ಬಂದು ದ ಫೂಲ್ ಅಂತ. ಫೂಲ್ ಕಾರ್ಡ್ ಬಂದು ನಾವು ಭೂಮಿ ಮೇಲೆ ಮೊದಲನೇ ಟೈಮು ಮಗುವಾಗಿ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋದು, ದಟ್ ಈಸ್ ದ ಫೂಲ್ ಕಾರ್ಡ್. ಮತ್ತು ಈ ಫೂಲ್ ಕಾರ್ಡ್ ಎಂಡ್ ಆದಾಗ ಅಂದರೆ ನಮ್ಮ ಜೀವನ ಮುಗಿದಾಗ ನಾವೇನು ಕಲಿಬೇಕು, ಏನೆಲ್ಲ ಮಾಡಿದ್ವಿ, ನಮ್ಮ ಎಂಟೈರ್ ಲೈಫ್ ಟೈಮ್ ಮುಗಿದಾಗ ಕಡೆ ಕಾರ್ಡು, ಲಾಸ್ಟ್ ಕಾರ್ಡ್ ಬಂದು ದ ವರ್ಲ್ಡ್ ಕಾರ್ಡ್. ಇದು ಬಂದು ಲೈಫ್ ಆ್ಯಂಡ್ ಡೆತ್, ಸ್ಟಾರ್ಟಿಂಗ್ ಟು ಬಿಗಿನಿಂಗ್ ಆಗಿರ್ಬೋದು ಈ ಈವೆಂಟ್ಸು, ಅಥವಾ ಒಂದು ಪರ್ಟಿಕ್ಯುಲರ್ ಈವೆಂಟ್ಗೆ ಈ ಎಕ್ಸ್ಪ್ಲನೇಷನ್ ಅನ್ವಯಿಸ್ಬೋದು. ಫಾರ್ ಎಕ್ಸಾಂಪಲ್ ಮ್ಯಾರೇಜ್. ಸೊ ಮದುವೆ ಆದಾಗ ನಮ್ಮ ಚಾಪ್ಟರ್ಸ್ ಶುರು ಆಗುತ್ತೆ ಮತ್ತು ಲೈಫ್ ಟೈಮ್ ಫುಲ್ಲು ನಾವು ಜೊತೆನಲ್ಲೇ ಇದ್ದರೆ ಸೊ ಇಟ್ಸ್ ಅ ಲೈಫ್ ಲಾಂಗ್ ಜರ್ನಿ. ಬಟ್ ಮಧ್ಯದಲ್ಲಿ ಡಿವೋರ್ಸ್ ಆಗೋದು ಅಥವಾ ಪ್ರಾಬ್ಲಮ್ ಆಗೋದು, ಸೊ ಆ ಜರ್ನಿ ಅಲ್ಲಿಗೆ ಎಂಡ್ ಆಗುತ್ತೆ. ಅಥವಾ ನಮ್ಮ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇರ್ಬೋದು, ನಮ್ಮ ಜರ್ನಿ ದ ಫುಲ್ ಜರ್ನಿ ಬಿಸ್ನೆಸ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ನಮ್ಮ ಹೀರೋಸ್ ಜರ್ನಿ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ನಮ್ಮ ಬಿಸ್ನೆಸ್ ಹೇಗೆ ಹೋಗ್ತಾ ಇದೆ, ನಾವೇನು ಕಲ್ತ್ವಿ, ಏನೆಲ್ಲ ಮಾಡಿದ್ವಿ, ಅದು ಎಂಡ್ ಆಗೋದು ದ ವರ್ಲ್ಡ್ ಕಾರ್ಡನ್ನ ಯೂಸ್ ಮಾಡಿ, ಅಥವಾ ನಮ್ಮ ವರ್ಲ್ಡ್ ಕಾರ್ಡ್ ಡೆಪಿಕ್ಟ್ ಮಾಡೋದು ದ ಕಂಪ್ಲೀಷನ್, ನಾವೇನು ಕಲಿಬೇಕು ಅದನ್ನು ಕಂಪ್ಲೀಟ್ ಆಗೋದನ್ನ ದ ವರ್ಲ್ಡ್ ಕಾರ್ಡ್. ಸೊ ದ ಫಸ್ಟ್ ಕಾರ್ಡ್ ಇಸ್ ಫೂಲ್, ದ ಫೈನಲ್ ಕಾರ್ಡ್ ನಮ್ಮ ಹೀರೋಸ್ ಜರ್ನಿನಲ್ಲಿ ದ ವರ್ಲ್ಡ್ ಕಾರ್ಡ್. ಪ್ರತಿಯೊಬ್ಬರೂ ಅವ್ರವ್ರ ಜೀವನದಲ್ಲಿ ಅವರು ಹೀರೋ ಆಗಿರ್ತಾರೆ, ಅವರು ಹೀರೋಯಿನ್ ಆಗಿರ್ತಾರೆ. ನೀವು ಏನನ್ನು ಬೇಕಾದರೂ ಅನ್ಕೋಬೋದು, ಹೀರೋಯಿನ್, ಶೀರೋಯಿನ್, ವಾಟ್ ಎವರ್. ಬಟ್ ದಿಸ್ ಈಸ್ ದ ಹೀರೋಸ್ ಜರ್ನಿ. ನಮ್ಮ ಮೇಜರ್ ಆರ್ಕಾನ 22 ಕಾರ್ಡ್ಸ್, ಆ್ಯಕ್ಚುಲಿ 21, ಯಾಕೆಂದರೆ ಫುಲ್ ಕಾರ್ಡ್ ಸ್ಟಾರ್ಟ್ ಆಗೋದು 0 ಇಂದ. ಸೊ ವಿ ಹ್ಯಾವ್ 21 ಕಾರ್ಡ್ಸ್ ಆರ್ 22 ಕಾರ್ಡ್ಸ್ ನಮ್ಮ ಮೇಜರ್ ಆರ್ಕಾನಲ್ಲಿ, ವಿಚ್ ಈಸ್ ನಮ್ಮ ಹೀರೋಸ್ ಜರ್ನಿ, ಪ್ರತಿಯೊಬ್ಬ ಮನುಷ್ಯನ ಜರ್ನಿ ಈ ಲೈಫ್ ಟೈಮಲ್ಲಿ. ಸೊ ನಾನು ಫಸ್ಟ್ ಈ ಪಾರ್ಟ್ನ ಶಫಲ್ ಮಾಡಿ ನಿಮ್ಮ ಹೀರೋಸ್ ಜರ್ನಿನಲ್ಲಿ, ನಿಮ್ಮ ಲೈಫಲ್ಲಿ ಎಲ್ಲಿದ್ದೀರಾ, ನಿಮ್ಮ ಲೈಫಲ್ಲಿ ಏನು ಈವೆಂಟ್ ನಡೀತಾ ಇದೆ ಅಂತ ಹೇಳಿ ಫಸ್ಟ್ ಇದರಲ್ಲಿ ಒಂದು ಕಾರ್ಡ್ ಪುಲ್ ಮಾಡ್ತೀನಿ, ವಿಚ್ ವಿಲ್ ರಿಫ್ಲೆಕ್ಟ್ ನಿಮ್ಮ ಹೀರೋಸ್ ಜರ್ನಿನಲ್ಲಿ ನೀವು ಯಾವ ಸ್ಟೇಜಲ್ಲಿ ಇದ್ದೀರಾ ಅಂತ ಹೇಳಿ. ಮತ್ತು ಇದರಿಂದ 2 ಕಾರ್ಡ್ಸ್ ಪುಲ್ ಮಾಡ್ತೀನಿ ಮೈನರ್ ಆರ್ಕಾನಿಂದ. ಸೊ ಅದು ಸಪೋರ್ಟಿವ್ ಕಾರ್ಡ್, ನಿಮ್ಮ ಆ್ಯಕ್ಚುಯಲ್ ಪಾತಲ್ಲಿ ಯಾವ ರೀತಿ ನಡೀತಿದೆ ಅಂತ ಹೇಳಿ. ಓಕೆ, ಸೊ ಇಟ್ಸ್ ಅ ಡಿಫ್ರೆಂಟ್ ವೇ ಆಫ್ ಡೂಯಿಂಗ್ ದ ರೀಡಿಂಗ್. ಹೋಪ್ಫುಲಿ ಯು ಆರ್ ಎಕ್ಸೈಟೆಡ್. ಅಟ್ ದ ಸೇಮ್ ಟೈಮ್ ಟ್ಯಾರೋ ಮಾಸ್ಟ್ರಿ ಕೋರ್ಸ್ ಇದೆಲ್ಲ ಇನ್ನೂ ಡೀಟೇಲ್ ಆಗಿ ಪ್ರತಿಯೊಂದು ಕಾರ್ಡನ್ನು ಅರ್ಥ ಮಾಡಿಕೊಂಡು, ಆ್ಯಕ್ಚುಲಿ ಟ್ಯಾರೋ ಈಸ್ ನಾಟ್ ಜಸ್ಟ್ ನಾವು ಫ್ಯೂಚರ್ ಪ್ರೆಡಿಕ್ಟ್ ಮಾಡ್ತೀವಿ, ನಿಮ್ಮ ಲೈಫಲ್ಲಿ ಹಿಂಗಾಗತ್ತೆ ಅಂತ ಹೇಳೋದಕ್ಕಿಂತ ಮುಖ್ಯವಾಗಿ ನಮ್ಮ ಜರ್ನಿನ ಒಂದೊಂದು ಕಾರ್ಡಲ್ಲೂ ಆ ವಿಷನ್ ಮುಖಾಂತರ ಎಕ್ಸ್ಪ್ಲೇನ್ ಮಾಡಿರೋದು ಟ್ಯಾರೋ ಡೆಕ್. ಸೊ ಟ್ಯಾರೋ ಡೆಕ್ ಬರೀ ದುಡ್ಡು ಮಾಡೋದಕ್ಕೊಂದು ಮೀನ್ಸ್ ಅಷ್ಟೇ ಅಲ್ಲ, ನಮ್ಮ ಲೈಫನ್ನ, ನಮ್ಮ ಜರ್ನಿನ ಅರ್ಥ ಮಾಡ್ಕೊಳ್ಳೋದಕ್ಕೆ, ನಮ್ಮ ಸೆಲ್ಫ್ ಡಿಸ್ಕವರಿಗೆ ತುಂಬ ಉಪಯೋಗ ಆಗುವಂಥ ಟೂಲು. ಸೊ ಇದನ್ನು ಕಲ್ತ್ಕೊಳ್ಳೋದಕ್ಕೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಟ್ಯಾರೋ ರೀಡಿಂಗ್ ಅಥವಾ ಟ್ಯಾರೋ ಅಂದರೆ ಏನು, ಅದು ನಮ್ಮ ಜೀವನಕ್ಕೆ ಹೇಗೆ ಅನ್ವಯಿಸುತ್ತೆ, ನಮ್ಮ ಡೆವಲಪ್ಮೆಂಟಿಗೆ ಹೇಗೆ ಯೂಸ್ ಮಾಡ್ಬೋದು, ಅಫ್ಕೋರ್ಸ್ ನಮ್ಮ ಪ್ರೆಡಿಕ್ಷನ್ಸ್ ಇರ್ಬೋದು, ನಮ್ಮ ಗೈಡೆನ್ಸ್ ಇರ್ಬೋದು, ಹೇಗೆ ನಮಗೆ ನಾವು ಗೈಡೆನ್ಸ್ ಕೊಟ್ಕೊಳ್ಳೋದು, ನಾವು ವೆನ್ ವಿ ಆರ್ ಲಾಸ್ಟ್ ಜೀವನದಲ್ಲಿ ಹೇಗೆ ನಾವು ನೆಕ್ಸ್ಟ್ ಸ್ಟೆಪ್ ಅಥವಾ ಮುಂದಿನ ದಾರಿ ಏನು ಅಂತ ಹೇಳಿ ತಿಳ್ಕೊಳ್ಳೋದು ಟ್ಯಾರೋ ಡೆಕ್ ಉಪಯೋಗಿಸಿ. ಇದೆಲ್ಲದ್ರ ಬಗ್ಗೆ ನಿಮಗೆ ಕುತೂಹಲ ಇದ್ದರೆ ಟ್ಯಾರೋ ಡೆಕ್ ಅಥವಾ ಟ್ಯಾರೋ ಬಗ್ಗೆ ತಿಳ್ಕೊಳ್ಳೋದಕ್ಕೆ ದಿಸ್ ಇಸ್ ದ ಪರ್ಫೆಕ್ಟ್ ಕೋರ್ಸ್ ಫಾರ್ ಯು. 8 weeks ಇಂಟೆನ್ಸಿವ್ ಟ್ರೈನಿಂಗ್. ಪ್ರತಿ ವಾರನೂ ಎವ್ರಿ ಸಂಡೇ ವಿ ವಿಲ್ ಮೀಟ್ ಆ್ಯಂಡ್ ವಿಲ್ ಟಾಕ್, ವಿಲ್ ಡಿಸ್ಕಸ್. 8 ವಾರ ವಿಲ್ ಬಿ ಟುಗೆದರ್. ಅಷ್ಟೇ ಅಲ್ಲ, ನೆಕ್ಸ್ಟ್ 6 monthsಗೆ ಸಪೋರ್ಟ್ ಕೂಡ ಇರುತ್ತೆ. ನಿಮ್ಮ ಪ್ರಾಕ್ಟೀಸ್
ಪ್ರಾಕ್ಟೀಸಿಗೆ ಎವ್ರಿ ಮಂತ್ ಒಂದು ಗ್ರೂಪ್ ಕಾಲ್ ಇರುತ್ತೆ ನಿಮ್ಮ ಕ್ವಶನ್ಸ್ನೆಲ್ಲ ಆನ್ಸರ್ ಮಾಡೋದಕ್ಕೆ. ಆ್ಯಂಡ್ ಯು ವಿಲ್ ಗೆಟ್ 250 pages ವರ್ಕ್ ಬುಕ್. ಸೊ ಇಟ್ ಈಸ್ ನಾಟ್ ಜಸ್ಟ್ ಅ ಸಿಂಪಲ್ ಕೋರ್ಸ್, ಇಟ್ಸ್ ಅ ಪ್ರೊಫೆಷ್ನಲ್ ಇಂಟೆನ್ಸಿವ್ ಕೋರ್ಸ್. ಓಕೆ, ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಕೆಳಗಡೆ ಎಲ್ಲ ಡೀಟೇಲ್ಸೂ ಇದೆ. ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಎನ್ರೋಲ್ ಮಾಡಿ, ಯಾಕೆಂದರೆ 20th ಇಸ್ ದ ಲಾಸ್ಟ್ ಡೇ, ಇನ್ 3 days ಇದೆ. ಓಕೆ, ಸೊ ಲೆಟ್ಸ್ ಬಿಗಿನ್ ಇವತ್ತನ ರೀಡಿಂಗ್ನ. ಇಫ್ ಯು ಆರ್ ಇಂಟ್ರೆಸ್ಟೆಡ್, ಲೆಟ್ಸ್ ಸ್ಟಾರ್ಟ್. ಐ ಆಮ್ ಸೂಪರ್ ಎಕ್ಸೈಟೆಡ್ ಇವತ್ತನ ರೀಡಿಂಗಿಗೆ. ಲೆಟ್ಸ್ ಬಿಗಿನ್. ಎರಡು ಆಪ್ಷನ್ ಇದೆ ನಮ್ಮ ಹತ್ರ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್, ಈ ಕಾರ್ಡ್, ಈ ಇಮೇಜಲ್ಲಿ ನಿಮಗೆ ಮೆಸೇಜ್ ಇದೆ ಅಂತ ಅನ್ನಿಸ್ತಾ ಇದ್ರೆ ದಿಸ್ ಈಸ್ ಯೋರ್ ಗ್ರೂಪ್. ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್, ಈ ಇಮೇಜ್, ಸೈಲೆನ್ಸ್. ಆ್ಯಕ್ಚುಲಿ ಇದು ಓಶೋ ಡೆಕ್ಕಲ್ಲಿ ದಿಸ್ ಈಸ್ ಒನ್ ಆಫ್ ದ ಮೇಜರ್ ಆರ್ಕಾನಾ ಕಾರ್ಡು. ಸೊ ಇದರಿಂದ ಆಲ್ರೆಡಿ ಎಷ್ಟೊಂದು ಮೆಸೇಜ್ ಬರ್ತಾ ಇದೆ ನಿಮಗೆ. ಲೆಟ್ಸ್ ಗೆಟ್ ವೆರಿ ಕ್ಲಿಯರ್. ನಿಮಗೆ ಯಾವ ಗ್ರೂಪಲ್ಲಿ ಮೆಸೇಜ್ ಇದೆ ಅಂತ ಅನ್ನಿಸ್ತಾ ಇದೆ, ನಿಮ್ಮ ಹೀರೋಸ್ ಜರ್ನಿ ಬಗ್ಗೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟ್ಯಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಇವತ್ತನ ಟ್ಯಾರೋ ರೀಡಿಂಗ್. ನಿಮ್ಮ ಹೀರೋಸ್ ಜರ್ನಿನಲ್ಲಿ ಯಾವ ಸ್ಟೇಜಲ್ಲಿ ನೀವಿದ್ದೀರಾ, ಏನು ನಡೀತಾ ಇದೆ ಈ ಸದ್ಯದ ಸಂದರ್ಭದಲ್ಲಿ, ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡೋಣ ಇವತ್ತನ ರೀಡಿಂಗಲ್ಲಿ. ಆಲ್ರೈಟ್, ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗ್ರೂಪ್ ನಂಬರ್ 1, ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಮೆಚೂರಿಟಿ ಕಾರ್ಡ್. ಇದು ನಿಮ್ಮ ಇವತ್ತನ ಹೀರೋಸ್ ಜರ್ನಿ, ಯಾವ ಸ್ಟೇಜಲ್ಲಿ ಇದ್ದೀರಾ ಅನ್ನೋಂಥ ರೀಡಿಂಗು. ಈ ಕಾರ್ಡು ಆ್ಯಕ್ಚುಯಲ್ ರೇಡರ್ ವೇಟ್ ಟ್ಯಾರೋನಲ್ಲಿ, ಯಾಕೆಂದರೆ ಆ ಕೋರ್ಸ್, ಕಂಪ್ಲೀಟ್ ಕೋರ್ಸ್ ಬಂದು ರೇಡರ್ ವೇಟ್ ಟ್ಯಾರೋ ಬಗ್ಗೆ ಕಲಿಯೋದು. ಈ ಡೆಕ್ಕಲ್ಲಿ ಈ ಕಾರ್ಡ್ ಬಂದು ಏಸ್ ಆಫ್ ಪೆಂಟಿಕಲ್ಸ್. ಓಕೆ, ಸೊ ದಿಸ್ ಈಸ್ ಆಲ್ರೆಡಿ ಗಿವಿಂಗ್ ಮೀ ದ ಅರ್ತ್ ಸೈನ್. ನಿಮ್ಮ ಅಚೀವ್ಮೆಂಟ್ಸ್, ನಿಮ್ಮ ಸಕ್ಸಸ್ ಮತ್ತು ನಿಮ್ಮ ಫೇಲ್ಯೂರ್ಸ್, ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇರೋದು. ಸೊ ಲೆಟ್ಸ್ ಪುಲ್ ಯೋರ್ ಮೇಜರ್ ಆರ್ಕಾನಾ ಕಾರ್ಡ್. ನಿಮ್ಮ ಹೀರೋಸ್ ಜರ್ನಿಯಲ್ಲಿರುವಂಥ ಯಾವ ಸ್ಟೇಜನ್ನ ತೋರಿಸ್ತಾ ಇದೆ ಅಂತ ಹೇಳಿ. ಓಕೆ, ನಿಮಗೆ ಬಂದಿರೋಂಥ ಮೇಜರ್ ಆರ್ಕಾನಾ ಕಾರ್ಡ್ ಬಂದು ಸ್ಟ್ರೆಂತ್ ಅಂತ. ದಿಸ್ ಈಸ್ ವಂಡರ್ಫುಲ್. ಆ್ಯಂಡ್ ಈ ಕಾರ್ಡ್ ಜೊತೆ ಕಂಪ್ಲೀಟ್ಲಿ ಕೋಇನ್ಸೈಡ್ ಆಗುವಂಥ ಒಂದು ಮೆಸೇಜ್ ಇದು. ನೀವು ರೀಸೆಂಟಾಗಿ ಒಂದು ರೀಡಿಂಗ್ ನೋಡಿದರೆ ಅದರಲ್ಲಿ ನಿಮ್ಮ ಸ್ಟ್ರೆಂತ್ ಬಗ್ಗೆನೇ ಮಾತಾಡಿದ್ರು. ನೀವು ಅದರಲ್ಲಿ ಗ್ರೂಪ್ ನಂಬರ್ 1 ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಐ ಥಿಂಕ್ ವೈ ಆರ್ ಯು ಸ್ಪೆಷಲ್ ಅಂತ ಅನಿಸುತ್ತೆ, ರೀಸೆಂಟಾಗಿ ಮಾಡಿದ್ದಂಥ ರೀಡಿಂಗು. ಅದರಲ್ಲಿ ಫಸ್ಟ್ ಗ್ರೂಪಲ್ಲಿ ಬರೀ ಸ್ಟ್ರೆಂತ್ ಬಗ್ಗೆ ಮಾತಾಡ್ತಾ ಇದ್ವಿ ನಾವು. ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ, ನಿಮ್ಮ ಸ್ಟ್ರೆಂತ್ನ, ನಿಮಗಿರೋ ಅಂತಹ ಧೈರ್ಯನ, ಪೇಷನ್ಸ್ನ, ಇದನ್ನೆಲ್ಲ ಹೊಗಳ್ತಾ ಇದ್ದಂಥ ಒಂದು ರೀಡಿಂಗು. ಸೊ ದಟ್ ಈಸ್ ಎಕ್ಸಾಕ್ಟ್ಲಿ ಈ ಗ್ರೂಪಲ್ಲಿ ತಿರ್ಗಾ ಗ್ರೂಪ್ ನಂಬರ್ 1ಗೆ ಬಂದಿರೋವಂಥದ್ದು ದ ಸ್ಟ್ರೆಂತ್ ಕಾರ್ಡ್. ಸ್ಟ್ರೆಂತ್ ಕಾರ್ಡ್ ಬಂದು ಮೇಜರ್ ಆರ್ಕಾನಲ್ಲಿ ಇಟ್ ಈಸ್ ನಾಟ್ ಅಬೌಟ್ ಫಿಸಿಕಲ್ ಸ್ಟ್ರೆಂತ್, ನಮ್ಮ ಫಿಸಿಕಲ್ ಸ್ಟ್ರೆಂತ್ ಅಲ್ಲ, ಮತ್ತು ನಾವು ಎಲ್ಲದಕ್ಕೂ ಕಷ್ಟಪಟ್ಟು ನಮ್ಮ ಜೀವನನ ಮಾಡಬೇಕು ಅನ್ನೋವಂಥ ಆ ಇಲ್ಯೂಷನನ್ನು ಬ್ರೇಕ್ ಮಾಡುವಂಥ ಕಾರ್ಡು. ನಮ್ಮ ಜೀವನದಲ್ಲಿ ಏನನ್ನಾದರೂ ಪಡಿಬೇಕು ಅಂತ ಅಂದರೆ ನಾವು ಹಾರ್ಡಾಗಿ ಪುಷ್ ಮಾಡಿದಾಗಲ್ಲ ಆಗೋದು, ನಮ್ಮ ಮೈಂಡನ್ನ ಫಸ್ಟು ಶಿಫ್ಟ್ ಮಾಡಿದಾಗ. ಸೊ ಇಲ್ಲಿ ಲಯನನ್ನು ತೋರಿಸ್ತಾ ಇರೋದು, ಈ ಹುಲಿನ, ಈ ಪರ್ಟಿಕ್ಯುಲರ್ ಏಂಜಲ್ ಫಿಗರ್ ಇರೋದು ಶಕ್ತಿನ ಪ್ರಯೋಗ ಮಾಡಿ ಆ ಲಯನ್ನ ಟೇಮ್ ಮಾಡ್ತಾ ಇಲ್ಲ, ಮೈಂಡನ್ನ ಯೂಸ್ ಮಾಡಿ ಆ ಲಯನನ್ನು ಟೇಮ್ ಮಾಡ್ತಾ ಇರೋದು. ಅಂದರೆ ನಮ್ಮ ಜೀವನದಲ್ಲಿ ನಾವು ಹಾರ್ಡ್ ವರ್ಕ್ ಮಾಡಿ ನನ್ನ ಕೈಲಿ ಆಗಲ್ಲ, ಈ ಜೀವನ ಹಿಂಗೆ, ಇಷ್ಟೇ, ನನ್ನ ಕೈಲಿ ಇದೇನೂ ಆಗಲ್ಲ, ಅಥವಾ ನಾನು ಅಂದ್ಕೊಂಡಿದ್ದು ನನ್ನ ಕೈಲಿ ಸಾಧನೆ ಮಾಡೋದು ತುಂಬ ಕಷ್ಟ, ಎಷ್ಟೊಂದು ಡಿಫಿಕಲ್ಟೀಸ್ ಇದೆ, ಎಷ್ಟೊಂದು ಅಬ್ಸ್ಟಕಲ್ಸ್ ಇದೆ, ಹೊರಗಡೆ ಎಷ್ಟೊಂದು ಜನ ನನ್ನ ಬೆಳವಣಿಗೆನ ತಡೀತಾ ಇರ್ಬೋದು, ಅಥವಾ ನನಗೆ ಬೇಕಾಗಿರೋವಂಥ ರಿಸೋರ್ಸಸ್ ಇಲ್ಲ, ಎಷ್ಟೊಂದು ನೆಗೆಟಿವ್ ವಿಚಾರಗಳು ಮಾತಾಡ್ತಾ ಇರ್ತೀವಿ ನಮ್ಮ ಜೀವನದ ಬಗ್ಗೆ, ನಮ್ಮ ಪ್ರತಿನಿತ್ಯದ ಆಕ್ಟಿವಿಟೀಸ್ ಬಗ್ಗೆ, ಅಥವಾ ನಾವು ಮಾಡಬೇಕಾಗಿರೋ ಸಾಧನೆ ಬಗ್ಗೆ, ನಾವು ನಡಿಬೇಕಾಗಿರೋ ದಾರಿ ಬಗ್ಗೆ. ವಿ ಹ್ಯಾವ್ ಸೋ ಮೆನಿ ನೆಗೆಟಿವ್ ಕನೋಟೇಷನ್ ಪ್ರತಿ ಒಂದು ವಿಚಾರದ ಬಗ್ಗೆ ನಮ್ಮ ಜೀವನದಲ್ಲಿ. ಬಟ್ ಈ ಕಾರ್ಡಲ್ಲಿ ಈ ಪರ್ಟಿಕ್ಯುಲರ್ ಫಿಗರ್ ನಮಗೆ ತೋರಿಸ್ತಾ ಇರೋದು, ನಾವು ಫಸ್ಟ್ ಶಿಫ್ಟ್ ಮಾಡಬೇಕಾಗಿರೋದು ನಮ್ಮ ಮೈಂಡನ್ನು ಶಿಫ್ಟ್ ಮಾಡಿದಾಗ ದಟ್ ಈಸ್ ದ ಸ್ಮಾರ್ಟ್ ವೇ ನಮ್ಮ ಲೈಫನ್ನು ಚೇಂಜ್ ಮಾಡೋದಕ್ಕೆ. ನಮ್ಮ ಮೈಂಡನ್ನು ನಾವು ಸ್ಲೋ ಆಗಿ ಶಿಫ್ಟ್ ಮಾಡಿದಾಗ ಆ ನೆಗೆಟಿವ್ ಟಾಕ್, ನಮ್ಮ ಒಳಗಡೆ ನಡೆಯುವಂಥ ನೆಗೆಟಿವ್ ಚಾಟರ್, ನೆಗೆಟಿವ್ ಕಾನ್ವರ್ಸೇಷನ್ ನಮ್ಮ ಒಳಗಡೆ ಕಾನ್ಸ್ಟೆಂಟಾಗಿ ನಡೀತಾ ಇರುತ್ತೆ, ಅದನ್ನು ಶಿಫ್ಟ್ ಮಾಡಿದಾಗ, ಮತ್ತು ನಮಗೆ ಏನು ಪಡಿಬೇಕೋ ಅದನ್ನು ನಾನು ಫೋರ್ಸ್ಫುಲ್ಲಾಗಿ ಪಡೆಯೋಕ್ಕಾಗೋದಿಲ್ಲ, ನಾನು
ಯೂನಿವರ್ಸ್ ಜೊತೆ ಅಥವಾ ಹೈಯರ್ ಬೀಯಿಂಗ್ಸ್ ಜೊತೆ ಹೈಯರ್ ಪವರ್ಸ್ ಜೊತೆ ಕೈ ಜೋಡಿಸಿದಾಗ ಲೈಫ್ ಬಂದು ಜಾಸ್ತಿ ಈಸಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಫ್ಲೋ ಅಲ್ಲಿ ನಡೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕೆಂದರೆ ದ ಮೆಚೋರಿಟಿ ಕಾರ್ಡ್ ಬಂದು ನೀವು ನಿಮ್ಮ ಜೀವನದಲ್ಲಿ ಎಷ್ಟೊಂದು ಕಲ್ತಿದ್ದೀರಾ, ಎಷ್ಟೊಂದು ನೋವನ್ನು ಅನುಭವಿಸಿದ್ದೀರಾ, ಎಷ್ಟೊಂದು ಕಷ್ಟಪಟ್ಟಿದ್ದೀರಾ, ಬೇರೆಯವ್ರ ಮೇಲೆ ತುಂಬ ಡಿಪೆಂಡೆಂಟ್ ಆಗಿದ್ರಿ ಅನ್ಸುತ್ತೆ. ನಿಮ್ಮನ್ನು ನೀವು ವ್ಯಾಲಿಡೇಟ್ ಮಾಡ್ಕೊಳ್ಳೋದಕ್ಕೆ ಅಥವಾ ನಿಮ್ಮ ಪವರ್ನ, ನಿಮ್ಮ ಬ್ಯೂಟಿನ, ನಿಮ್ಮ ಸ್ಟ್ರೆಂತನ್ನ ರಿಯಲೈಸ್ ಮಾಡ್ಕೊಳ್ಳೋದಕ್ಕೆ ಯಾರಾದರೂ ಹೊಗಳಿದ್ರೆ ಮಾತ್ರ ನಿಮ್ಮಲ್ಲಿ ಸ್ಟ್ರೆಂತ್ ಇದೆ, ಪವರ್ ಇದೆ ಅಥವಾ ಬ್ಯೂಟಿ ಇದೆ ಅಂತ ಹೇಳಿ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಬಿಟ್ಟಿದ್ರಿ. ಅಥವಾ ಜೀವನದಲ್ಲಿ ಇವರಿದ್ರೆ ಮಾತ್ರನೇ ನಿಮಗೆ ಶಕ್ತಿ ಇರೋದು, ಇಲ್ಲಾಂದರೆ ಐ ಹ್ಯಾವ್ ನೋ ವ್ಯಾಲ್ಯೂ ಅನ್ನೋ ಥರ, ನೋ ವ್ಯಾಲಿಡೇಷನ್ ಅನ್ನೋ ಥರ. ಬಟ್ ಈ ಕಾರ್ಡ್ ಬಂದಾಗ, ಈ ಪರ್ಟಿಕ್ಯುಲರ್ ಮೇಜರ್ ಆರ್ಕಾನ ಕಾರ್ಡ್ ಬಂದಾಗ ನಿಮ್ಮ ಒಂದು ಬ್ಯೂಟಿ, ನಿಮ್ಮ ಸ್ಕಿಲ್ಸ್ ಅಥವಾ ನಿಮ್ಮ ಪ್ರೀತಿ ಇಟ್ ಈಸ್ ನಾಟ್ ಲಿಮಿಟೆಡ್. ಓಕೆ, ಯು ಕ್ಯಾನ್ ಅಚೀವ್ ಎನಿಥಿಂಗ್. ನಿಮ್ಮ ಮೈಂಡನ್ನ ಯಾವುದ್ರ ಮೇಲೆ ಫೋಕಸ್ಡ್ ಆಗಿ ಹಾಕ್ತೀರಾ ಅದನ್ನು ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ. ನಿಮ್ಮ ಮೈಂಡು, ನಿಮ್ಮ ಫೋಕಸ್ ಯಾವ ಕಡೆ ಹೋಗುತ್ತೆ, ಎನರ್ಜಿ ಆ ಕಡೆ ಹರಿಯೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಮತ್ತು ಇದು ನಿಮ್ಮ ಮ್ಯಾನಿಫೆಸ್ಟೇಷನ್ ಸ್ಕಿಲ್ಸ್ ಬಗ್ಗೆ ಕೂಡ ಮಾತಾಡ್ತಾ ಇರೋದು. ದ ಮೆಚೋರಿಟಿ ಕಾರ್ಡ್ ವಿತ್ ದ ಏಸ್ ಆಫ್ ಪೆಂಟಿಕಲ್ಸ್. ಈ ಹಾರ್ಡ್ಶಿಪ್ಪಲ್ಲಿ ನೀವು ಏನೆಲ್ಲ ಕಲಿಬೇಕಿತ್ತು ನೀವು ಕಲಿತಾ ಇದ್ದೀರಾ. ನಿಮ್ಮ ಶಕ್ತಿ, ನಿಮ್ಮ ಧೈರ್ಯ, ನಿಮ್ಮ ವ್ಯಾಲ್ಯೂ, ನಿಮ್ಮ ಕೆಪಾಸಿಟಿ, ನಿಮ್ಮ ಟ್ಯಾಲೆಂಟ್ಸು, ನಿಮ್ಮ ಸ್ಕಿಲ್ಸು, ನಿಮ್ಮ ಒಳಗಡೆ ಇರೋ ಅಂಥ ಒಂದು ಇನ್ನರ್ ಪವರ್, ಪ್ಯಾಷನ್, ಇದ್ರ ಬಗ್ಗೆ ನೀವು ತಿಳ್ಕೊಳ್ತಾ ಇದ್ದೀರಾ. ಇದ್ರ ಬಗ್ಗೆ ನಿಮ್ಮ ಗಮನ ಶಿಫ್ಟ್ ಆಗ್ತಾ ಇದೆ. ನಿಮ್ಮ ಕೈಲಿ ಸಾಧ್ಯ ಅನ್ನೋ ಅಂಥ ಒಂದು ಆ ಧೈರ್ಯ ಬರ್ತಾ ಇದೆ. ಸೊ ಬೇಸಿಕ್ಲಿ ನೀವು ಹಾರ್ಡಾಗಿ ಪುಷ್ ಮಾಡ್ತಾ ಇಲ್ಲ, ನಿಮ್ಮ ಮೈಂಡನ್ನ ಶಿಫ್ಟ್ ಮಾಡ್ತಾ ಇದ್ದೀರಾ. ಸೊ ನಿಮ್ಮ ಲೈಫಲ್ಲಿ ಈ ಫ್ಲೋ, ಈ ಈಸಿನೆಸ್, ಈ ಸಾಫ್ಟ್ನೆಸ್, ಏನು ಅಚೀವ್ ಮಾಡಬೇಕು ಅದನ್ನು ಮಾಡೋ ಅಂಥ ಧೈರ್ಯ, ಸ್ಥೈರ್ಯ, ಆ ಪವರು, ನಿಮ್ಮ ಇಂಟರ್ನಲ್ ಪವರ್ನ ನೀವು ತಿಳ್ಕೊಂಡು ಅದನ್ನು ಚಾನಲ್ ಮಾಡ್ತಾ ಇದ್ದೀರಾ ನಿಮ್ಮ ಜೀವನದಲ್ಲಿ. ನಿಮಗೆ ಬೇಕಾಗಿರೋ ಅಂಥದ್ದನ್ನು ಪಡೆಯೋದಕ್ಕೆ ಹೊರಗಡೆ ಏನನ್ನು ಬ್ಲೇಮ್ ಮಾಡ್ದಿರಾ, ಯಾರನ್ನೂ ಬ್ಲೇಮ್ ಮಾಡ್ದಿರಾ, ನಿಮ್ಮ ಪರಿಸ್ಥಿತಿನ ಬ್ಲೇಮ್ ಮಾಡ್ದಿರಾ. ಯಾಕೆಂದರೆ ಇದು ಕಾಮನ್ನು ನಮಗೆ ಯೂಶ್ವಲಿ ಬೇರೆಯವ್ರನ್ನ ಬ್ಲೇಮ್ ಮಾಡೋದು. ಇವರಿಂದ ನಮ್ಮಪ್ಪ ಅಮ್ಮ ನಮಗೆ ಮಾಡಿದಿದ್ರೆ, ನನಗೆ ಅವ್ರಿಗೆ ಬಂದಿರೋ ಥರ ಅವ್ರ ಅಪ್ಪ ಅಮ್ಮ ಅವರಿಗೆ ಎಷ್ಟೊಂದು ದುಡ್ಡು ಕೊಟ್ಟರು, ನಮಗೆ ಹಂಗೆ ಬಂದಿದ್ದಿದ್ರೆ, ಅಥವಾ ನಾನು ಈ ಬಡತನದಲ್ಲಿ ಹುಟ್ಟಿದ್ದಕ್ಕೆ ನನ್ನ ಕೈಲಾಗೋದಿಲ್ಲ, ಅಥವಾ ನನಗೆ ಪ್ರಿವಿಲೇಜ್ಡ್ ಅಲ್ಲ, ನನಗೆ ಬೇಕಾಗಿರೋದು ಸಿಗೋದಿಲ್ಲ, ಇದೊಂದು ಸರಿ ಇದ್ದಿದ್ದಿದ್ರೆ. ಸೊ ಎಷ್ಟೊಂದು ವಿಚಾರದ ಬಗ್ಗೆ ನಾವು ಬ್ಲೇಮ್ ಮಾಡ್ತಾ ಹೋಗ್ತೀವಿ ಪ್ರತಿನಿತ್ಯ, ಪ್ರತಿಯೊಂದು ಮೇನ್ ಈವೆಂಟಲ್ಲಿ. ಬಟ್ ನಿಮ್ಮ ಜೀವನದಲ್ಲಿ ನಡೆದಿದ್ದಂಥ ಪ್ರತಿಯೊಂದು ಇನ್ಸಿಡೆಂಟು ನಿಮ್ಮ ಲೈಫಲ್ಲಿ ಇವತ್ತು ನಿಮ್ಮನ್ನು ಈ ಪರಿಸ್ಥಿತಿಗೆ, ಈ ಸಿಚುವೇಶನ್ಗೆ ತಂದಿರೋದು ನಿಮ್ಮ ಸ್ಟ್ರೆಂತನ್ನ ನಿಮಗೆ ತಿಳಿಸೋದಕ್ಕೆ, ನಿಮ್ಮ ಪವರ್ನ ನಿಮಗೆ ತಿಳಿಸೋದಕ್ಕೆ, ನಿಮ್ಮ ಒಳಗಡೆ ಇರೋ ಅಂಥ ಇನ್ನರ್ ಸ್ಪಾರ್ಕ್, ನಿಮ್ಮ ಸೋಲ್ ಎಸೆನ್ಸ್, ನಿಮ್ಮ ಬ್ಯೂಟಿ, ನಿಮ್ಮ ಸ್ಟ್ರೆಂತ್, ನಿಮ್ಮ ಕೇಪಬಿಲಿಟಿನ ಅವೇಕನ್ ಮಾಡೋದಕ್ಕೆ. ಸೊ ಬೇಸಿಕ್ಲಿ ಈ ಸ್ಟ್ರೆಂತ್ ಕಾರ್ಡು ನಿಮ್ಮ ಜೀವನದಲ್ಲಿ ನಿಮಗೆ ತೋರಿಸ್ತಾ ಇರೋವಂಥ ಸ್ಟೇಜು, ದಿಸ್ ಇಸ್ ಕಾರ್ಡ್ ನಂಬರ್ 8. ಮತ್ತು ಈ ವರ್ಷ 2024 ಇಟ್ ಈಸ್ ನಂಬರ್ 8. ನಿಮ್ಮ ಅಲೈನ್ಮೆಂಟ್ ಬಗ್ಗೆ ಮಾತಾಡ್ತಾ ಇದೆ. ಫೈನಲಿ ನಿಮ್ಮನ್ನು ನೀವು ತಿಳ್ಕೊಳ್ತಾ ಇದ್ದೀರಾ ಇನ್ ಅ ಡೀಪರ್ ಲೆವೆಲ್. ಸೊ ದಟ್ ಈಸ್ ಅ ವಂಡರ್ಫುಲ್ ಥಿಂಗ್. ಆ್ಯಕ್ಚುಲಿ ವಿ ಹ್ಯಾವ್ ಟು ಕ್ಲಾಪ್ ಫಾರ್ ಯು. ಇಷ್ಟು ದೂರ ಬಂದಿದ್ದೀರಾ, ನಿಮ್ಮ ಜೀವನದಲ್ಲಿ ಇಷ್ಟೆಲ್ಲ ತಿಳ್ಕೊಳ್ತಾ ಇದ್ದೀರಾ ವಿತ್ ದಿಸ್ ಮೆಚೋರ್ ಎನರ್ಜಿ. ಈ ನೆಕ್ಸ್ಟ್ ಫೇಸ್ಗೆ ನೀವು ಎಂಟರ್ ಆಗ್ತಾ ಇದ್ದೀರಾ ನಿಮ್ಮ ಜೀವನದಲ್ಲಿ, ವೇರ್ ನಿಮ್ಮ ಮೈಂಡನ್ನ ಜಾಸ್ತಿ ಯೂಸ್ ಮಾಡಿ ಆ ಫೆಮಿನನ್ ಎನರ್ಜಿ, ಅಟ್ರಾಕ್ಷನ್, ವಿಜುವಲೈಸೇಷನ್, ನಿಮ್ಮ ಸೆನ್ಸಸ್ನ ಯೂಸ್ ಮಾಡಿ ಮ್ಯಾನಿಫೆಸ್ಟೇಷನ್ ಸ್ಕಿಲ್ಸ್ನ ಕಲಿತಾ ಇದ್ದೀರಾ. ನಿಮ್ಮ ಜೀವನದಲ್ಲಿ ಬೇಕಾಗಿರೋದನ್ನ ಪಡೆಯೋದಕ್ಕೆ ಫಸ್ಟು ಈ ಬೀಜ ಬಿತ್ತಬೇಕಂದ್ರೆ ಸಾಯಿಲ್ ಫರ್ಟೈಲ್ ಆಗಿರಬೇಕು. ನಾವು ಬಿತ್ತುತ್ತಾ ಇರುವಂಥ ಬೀಜ ಫಲವತ್ತಾಗಿ ಬೆಳಿಬೇಕಂದ್ರೆ ಆ ನೆಲ ಫರ್ಟಲೈಸ್ಡ್ ಆಗಿರಬೇಕು. ಸೊ ಅದರ ತಯಾರಿ ಇಂಪಾರ್ಟೆಂಟ್ ಫಸ್ಟು. ನಾನು ಸುಮ್ಮನೆ ಓಡೋಗಿ ನಾನು ಇದನ್ನು ನನಗೇನು ಬೇಕಾದನ್ನ ಪಡಿತೀನಿ ಅನ್ನೋದು ಇಟ್ ಈಸ್ ನಾಟ್ ಅ ಸ್ಮಾರ್ಟ್ ವೇ. ಸೊ ಸ್ಮಾರ್ಟ್ ವೇಯಲ್ಲಿ ಹೆಂಗೆ ವರ್ಕ್ ಮಾಡೋದು, ಫಸ್ಟು ಆ ಸಾಯಿಲ್ನ ಫಲವತ್ತಾಗಿ ಆ ಫರ್ಟಿಲೈಸರ್ ಹಾಕೋದು, ಅದನ್ನು ಬೆಳೆಯೋಕ್ಕಾಗೋ ಅಂಥ ಪೂರಕವಾಗಿರುವಂಥ ಸಿಚುವೇಶನನ್ನು ಕ್ರಿಯೇಟ್ ಮಾಡೋದು. ಸೊ ಇದೆಲ್ಲ ಇಟ್ ಈಸ್ ಆಲ್ ಇಂಟರ್ನಲ್ ಶಿಫ್ಟ್ಸ್ ನಿಮ್ಮ ಒಳಗಡೆ ಆಗ್ತಾ ಇರೋದು. ಸೊ ನಿಮ್ಮ ಇನ್ನರ್ ಲಯನನ್ನು, ನಿಮ್ಮ ಭಯನ, ನಿಮ್ಮ ಒಳಗಡೆ ಇರೋವಂಥ ಇನ್ಸೆಕ್ಯೂರಿಟೀಸ್ನ, ಫಿಯರ್ನ ಫೇಸ್ ಮಾಡ್ತಾ ಇರೋವಂಥ ಸಿಚುವೇಶನ್ ನಿಮ್ಮದು. ಆ್ಯಂಡ್ ಯು ಹ್ಯಾವ್ ಕಮ್ ಸೋ ಫಾರ್.
ಮತ್ತು ನಿಮ್ಮ ಸಿಚುವೇಶನ್ ಬಂದು ಶಿಫ್ಟ್ ಆಗ್ತಾ ಇರೋದು ನಿಮ್ಮ ಕಣ್ಣು ಮುಂದೆ ನೀವು ನೋಟಿಸ್ ಮಾಡ್ತಿದ್ದೀರಾ ಅಥವಾ ನೋಟಿಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ದಿಸ್ ಇಸ್ ದ ಮೊಮೆಂಟ್ ಆಫ್ ಫೀಲಿಂಗ್ ಪ್ರೌಡ್. ನಿಮ್ಮ ಬಗ್ಗೆ ನೀವು ಪ್ರೌಡ್ನೆಸ್ನ ಫೀಲ್ ಮಾಡುವಂಥ ಒಂದು ಎನರ್ಜಿ ಇದು. ವಿತ್ ದ ಲಿಯೋ ಎನರ್ಜಿ, ದ ಲೀಡರ್ಶಿಪ್ ಎನರ್ಜಿ. ಮೇ ಬಿ ನಿಮ್ಮಲ್ಲಿರುವಂಥ ಟ್ಯಾಲೆಂಟ್ಸ್, ಓಕೆ ನಾನು ಲೀಡರ್ಶಿಪ್ ಮಟೀರಿಯಲ್ ಅಂತಲೇ ನಾನು ಅಂದ್ಕೊಂಡಿರಲಿಲ್ಲ, ನನ್ನ ಕೈಲಿ ಸಾಧ್ಯ, ನನ್ನ ಕೈಲಿ ಮಾತಾಡೋದಕ್ಕೆ ಸಾಧ್ಯ, ನನ್ನ ಕೈಲಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಸಾಧ್ಯ, ನನ್ನ ಕೈಲಿ ಕನ್ವಿನ್ಸ್ ಮಾಡೋದಕ್ಕೆ ಸಾಧ್ಯ, ಅಥವಾ ನನ್ನ ಕೈಲ ಹಾಡು ಹೇಳೋದಕ್ಕೆ ಸಾಧ್ಯ. ಐ ಡೋಂಟ್ ನೋ. ನಿಮ್ಮ ಸ್ಕಿಲ್ನ, ನಿಮ್ಮ ಟ್ಯಾಲೆಂಟ್ನ ನೀವು ಅರ್ಥ ಮಾಡಿಕೊಂಡು ಅದರಿಂದ ಆಚೆ ಬರ್ತಾ ಇದ್ದೀರಾ. ದಿಸ್ ಇಸ್ ವಿಕ್ಟಿಮ್ ಮೆಂಟ್ಯಾಲಿಟಿ. ಗ್ರೂಪ್ ನಂಬರ್ 1, ನಿಮ್ಮ ಈ ವಿಕ್ಟಿಮ್ ಮೆಂಟ್ಯಾಲಿಟಿಯಿಂದ ನಾನು ವಿಕ್ಟಿಮ್ ಅಂತ ಹೇಳಿ ಅಥವಾ ನನ್ನ ಕೈಲಿದಾಗಲ್ಲ, ನಾವು ಸ್ಟಾರ್ಟಿಂಗಿಂದ ಹೇಳ್ತಿರೋ ಹಾಗೆ ಬ್ಲೇಮ್ ಮಾಡೋದು, ಪ್ರತಿಯೊಂದು ಸಿಚುವೇಶನೂ ಎಷ್ಟೊಂದು ಜನರಲ್ ಆಗಿ ಬ್ಲೇಮ್ ಮಾಡ್ತಾ ಹೋಗೋದು. ಬಟ್ ಆ ಬ್ಲೇಮ್ ಗೇಮ್ನ ಸ್ಟಾಪ್ ಮಾಡಿ ನಿಮ್ಮ ಕೈಯಲ್ಲಿ ನೀವು ಪವರ್ನ ವಾಪಸ್ ತೊಗೊಂಡು, ಯಾರನ್ನು ಬ್ಲೇಮ್ ಮಾಡಿದರೂ ಯಾವುದೇ ರೀತಿ ಪ್ರಯೋಜನ ಇಲ್ಲ. ಯಾಕೆಂದರೆ ಬದಲಾಗಬೇಕಾಗಿರೋದು ನಾನು, ಶಿಫ್ಟ್ ಆಗಬೇಕಾಗಿರೋದು ನನ್ನ ಎನರ್ಜಿ. ನನ್ನನ್ನು ನಾನು ಶಿಫ್ಟ್ ಮಾಡಿಕೊಂಡಾಗ ಹೊರಗಡೆ ಪರಿಸ್ಥಿತಿ, ಪರಿಸರ, ಜನರು, ಸಿಚುವೇಶನು, ಆಪರ್ಚುನಿಟಿ ಪ್ರತಿಯೊಂದು ಬದಲಾಗ್ತಾ ಹೋಗುತ್ತೆ. ಈ ಹೊಸ ಎನರ್ಜಿ ನನ್ನ ಲೈಫಲ್ಲಿ ಎಂಟರ್ ಆಗ್ತಾ ಹೋಗುತ್ತೆ ಅಂತ ಹೇಳಿ. ಮತ್ತು ಇನ್ನೊಂದು ನಿಮ್ಮ ಜೀವನದಲ್ಲಿ ಕಲಿತಾ ಇರೋದು, ಯಾರನ್ನು ನಂಬಬೇಕು, ಯಾರನ್ನು ನಂಬಾರ್ದು, ಅಥವಾ ಎಲ್ಲನೂ ಯಾಕೆಂದರೆ 2 ಕಾರ್ಡು ನಿಮ್ಮ ಜೀವನದಲ್ಲಿ ಇದು ತೋರಿಸ್ತಾ ಇರೋದು ಈ ಎನರ್ಜಿನ ನಿಮ್ಮ ಒಳಗಡೆ ಆ್ಯಕ್ಟಿವೇಟ್ ಮಾಡೋದಕ್ಕೆ ನಿಮಗೆ ಹೆಲ್ಪ್ ಮಾಡಿದ್ದಂಥ ಈ ಸಿಚುವೇಶನ್ಸನ್ನು ತೋರಿಸ್ತಾ ಇರೋದು ಈ 2 ಕಾರ್ಡು. ಮೇ ಬಿ ತುಂಬ ಬಿಟ್ರೇಯಲ್ ಆಗಿರ್ಬೋದು, ಜನರು ನಿಮಗೆ ನೋವು ಮಾಡಿರ್ಬೋದು, ಜನರಿಂದ ಮೋಸ ಹೋಗಿರ್ಬೋದು, ನೀವು ಅಂದ್ಕೊಂಡಿರೋ ಥರ ಜನರು ಇಲ್ಲದೆ ಇರ್ಬೋದು, ಅಥವಾ ನೀವು ನಂಬಿದ್ದನ್ನು, ನಿಮ್ಮ ನಂಬಿಕೆನ ಕೆಡಿಸಿರ್ಬೋದು ಜನರು. ಬಟ್ ನಿಮ್ಮನ್ನು ನೀವು ಬಿಟ್ಕೊಡ್ಲಿಲ್ಲ. ದಿಸ್ ಕಾರ್ಡ್ ಈಸ್ ಎಕ್ಸಾಕ್ಟ್ಲಿ ಸ್ಟ್ರೆಂತ್ ಕಾರ್ಡ್. ಈ ಕಾರ್ಡಲ್ಲಿ ಇದೆಲ್ಲ ಪಾಸ್ಟ್ ನೋವು ಇರ್ಬೋದು, ಫೇಲ್ಯೂರ್ಸ್ ಇರ್ಬೋದು, ಏನಾದ್ರೂ ನೀವಿನ್ನೂ ಸ್ಟ್ರಾಂಗ್ ಆಗಿ ನಿಂತಿದ್ದೀರಾ. ಲೈಕ್ ದಿಸ್ ಈಸ್ ದ ವುಂಡೆಡ್ ವಾರಿಯರ್, ಲೈಕ್ ಆ ವಾರಿಯರ್ ಎನರ್ಜಿ ಡೈರೆಕ್ಟ್ಲಿ ರಿಲೇಟೆಡ್ ಟು ಸ್ಟ್ರೆಂತ್ ಕಾರ್ಡ್. ಏನೇ ಆದ್ರೂ ನನ್ನ ತನನ ನಾನು ಬಿಟ್ಕೊಡ್ದಿರಾ, ನನ್ನನ್ನು ನಾನು ಎಕ್ಸ್ಪ್ಲೋರ್ ಮಾಡ್ತೀನಿ. ಲೈಕ್ ಇಲ್ಲಿ ಆಲ್ಮೋಸ್ಟ್ ರೆಡಿ ಆಗಿರೋದು ನೆಕ್ಸ್ಟ್ ಬ್ಯಾಟಲ್ಗೆ. ಐ ಆಮ್ ರೆಡಿ. ಅದೇನೇ ಆಗಲಿ ನಾನು ಬಿಡೋದಿಲ್ಲ, ನನ್ನ ಜೀವನ ನಾನು ಬಿಟ್ಕೊಡೋದಿಲ್ಲ, ನನ್ನ ಕೈಯಲ್ಲಿ ನನ್ನ ಜೀವನನ ರೂಪಿಸ್ಕೊಳ್ಳೋಕ್ಕೆ ಸಾಧ್ಯ ಅಂತ ಹೇಳಿ ಯು ಆರ್ ಸೋ ರೆಡಿ. ಆ್ಯಂಡ್ ದಟ್ ಈಸ್ ರಿಲೇಟೆಡ್ ಟು ಮೆಚೋರಿಟಿ ಕಾರ್ಡ್. ಮತ್ತು ಈ ಒಂದು ಸಿಚುವೇಶನ್ಗೆ ನೀವು ಬರೋದಕ್ಕೆ ಸಾಧ್ಯ ಆಗಿದ್ದು ಜನರು ಮಾಡಿದಂತಹ ಬಿಟ್ರೇಯಲ್ ಇರ್ಬೋದು, ಅಥವಾ ಹೊರಗಡೆ ಸಿಚುವೇಶನ್ಸು ನಿಮಗೆ ಕಳಿಸಿದಂಥ ಪಾಠಗಳು ನಿಮ್ಮನ್ನು ಇವತ್ತು ಇಷ್ಟು ಸ್ಟ್ರಾಂಗ್, ಇಷ್ಟು ಮೆಚ್ಯೂರ್ ಮಾಡಿರೋದು. ಬಿಕಾಸ್ ಯು ಆರ್ ರೈಟ್ ನೌ ಅಟ್ರಾಕ್ಟಿಂಗ್ ನ್ಯೂ ಆಪರ್ಚುನಿಟೀಸ್, ಎಸ್ಪೆಷಲಿ ಜಾಬ್, ಕರಿಯರ್, ಬಿಸ್ನೆಸ್ ಆಪರ್ಚುನಿಟಿ, ಅಥವಾ ನಿಮ್ಮ ಜೀವನನ ಹೊಸ ಒಂದು ದೃಷ್ಟಿಯಿಂದ ನೋಡೋ ಅಂಥ ಒಂದು ಹೊಸ ಲೆನ್ಸ್ ನಿಮ್ಮ ಕಣ್ಣಲ್ಲಿ ಅಥವಾ ನಿಮ್ಮ ಮೈಂಡಲ್ಲಿ ಇನ್ಸ್ಟಾಲ್ ಮಾಡಿರೋ ಅಂಥ ಒಂದು ಪ್ರಸಂಗ ಇದು. ಇಟ್ಸ್ ಲೈಕ್ ಯು ಕ್ಯಾನ್ ಸಿ ಥಿಂಗ್ಸ್ ವೆರಿ ಕ್ಲಿಯರ್ಲಿ. ಮೆಚ್ಯೂರ್ಡ್ ಎನರ್ಜಿಯಿಂದ ಇವಾಗ ನಿಮಗೆ ಜನರು ಬಗ್ಗೆ ಅರ್ಥ ಆಗ್ತಾ ಇದೆ. ಯು ಆರ್ ನಾಟ್ ಇನ್ನಸೆಂಟ್ ಎನಿಮೋರ್. ಇನ್ನಸೆಂಟಾಗಿ ಜನರು ನಿಮ್ಮನ್ನ ಹೆಂಗಂದರೆ ಹಂಗೆ ಯೂಸ್ ಮಾಡಿ, ಅಬ್ಯೂಸ್ ಮಾಡಿ, ಅವ್ರಿಗೆ ನೀವು ನೋ ಅಂತ ಹೇಳೋಕ್ಕಾಗ್ದಿರಾ. ದೇರ್ ವಾಸ್ ನೋ ಬೌಂಡ್ರಿ. ಎಷ್ಟೊಂದು ತಿಳ್ಕೊಂಡಿದ್ದೀರಾ ನಿಮ್ಮ ಜೀವನದಲ್ಲಿ. ಗ್ರೂಪ್ ನಂಬರ್ 1 ವಿತ್ ದ ಪೇಜ್ ಆಫ್ ಪೆಂಟಕಲ್ಸ್, ನೀವು ಈ ಪ್ರಾಬ್ಲಮ್ಸಿಂದ ಸ್ಲೋ ಆಗಿ ಆಚೆ ಬಂದು ಈ ಹೊಸ ಆಪರ್ಚುನಿಟೀಸ್ನ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ನಿಮ್ಮ ಜೀವನ ಮಾಡೋ ಅಂಥ ಒಂದು ವಿಧಾನ ಬದಲಾಗ್ತಾ ಇದೆ. ಪ್ರತಿಯೊಂದನ್ನು ನೋಡೋ ಅಂಥ ಒಂದು ಅದೃಷ್ಟಿ ಬದಲಾಗ್ತಾ ಇದೆ. ಸೊ ಪರ್ಸ್ಪೆಕ್ಟಿವ್ ಇಸ್ ಚೇಂಜಿಂಗ್. ದಿಸ್ ಈಸ್ ನ್ಯೂ ಲೆನ್ಸ್. ನಿಮಗೆ ಆ ಹಳೆ ಲೆನ್ಸು, ಮಾಸ್ಲಾಗಿದ್ದಂಥ ಲೆನ್ಸು, ಎಲ್ಲರನ್ನೂ ಒಂದೇ ಲೆನ್ಸಲ್ಲಿ ಓಕೆ ಎಲ್ಲರೂ ಒಳ್ಳೆಯವರು, ಎಲ್ಲರೂ ನನ್ನ ಹಿತನೇ ಬಯಸ್ತಾರೆ ಅನ್ನೋವಂಥ ಆ ಇನ್ನಸೆಂಟ್ ಲೆನ್ಸ್ನ ತೆಗೆದುಹಾಕಿ ಈ ಮೆಚ್ಯೂರ್ಡ್ ಲೆನ್ಸ್ನ ಹಾಕ್ಕೊಂಡಿದ್ದೀರಾ. ಈ ಮೆಚ್ಯೂರ್ಡ್ ಲೆನ್ಸಲ್ಲಿ ನಿಮ್ಮ ಜೀವನದಲ್ಲಿ ಜಾಸ್ತಿ ಕ್ಲಾರಿಟಿ ಇದೆ ಇವಾಗ. ಎಲ್ಲಿ ನೋ ಅಂತ ಹೇಳಬೇಕು, ಎಲ್ಲಿ ಬೌಂಡ್ರಿ ಸೆಟ್ ಮಾಡಬೇಕು, ಯಾರಿಗೆ ಎಷ್ಟು ಅವಕಾಶ ಕೊಡಬೇಕು ನಿಮ್ಮ ಜೀವನದಲ್ಲಿ ಅಷ್ಟು ಮಾತ್ರನೇ ಕೊಡೋ ಅಂಥ ಒಂದು ಆ ಮೆಚ್ಯೂರ್ಡ್ ಪವರ್ಫುಲ್ ಎನರ್ಜಿ, ಪವರ್ಫುಲ್ ಸ್ಟೇಟ್ಗೆ ನೀವು ರೀಚ್ ಆಗ್ತಾ ಇದ್ದೀರಾ. ವಿತ್ ದ ಪೇಜ್ ಆಫ್ ಪೆಂಟಕಲ್ಸ್, ದಿಸ್ ಈಸ್ ನ್ಯೂ ಜರ್ನಿ, ನ್ಯೂ ಬಿಗಿನಿಂಗ್, ನ್ಯೂ ಎನರ್ಜಿ, ನ್ಯೂ ಪರ್ಸ್ಪೆಕ್ಟಿವ್, ನ್ಯೂ ವಿಷನ್. ಆ್ಯಂಡ್ ವಿತ್ ದಿಸ್ ಸ್ಟ್ರೆಂತ್, ಈ ಫೋಕಸ್ಸು, ಈ ಸ್ಟ್ರೆಂತು ನಿಮ್ಮ ಮೈಂಡ್ ಸೆಟ್ಟನ್ನು ಶಿಫ್ಟ್ ಮಾಡಿಕೊಂಡು ಯು ಆರ್ ರೆಡಿ ಫಾರ್ ದಿಸ್ ನ್ಯೂ ಚಾಪ್ಟರ್ ನಿಮ್ಮ ಲೈಫಲ್ಲಿ. ಆ್ಯಕ್ಚುಲಿ ಈ ಚಾಪ್ಟರ್ ತುಂಬ ದಿನದ ಹಿಂದೆನೇ ಸ್ಟಾರ್ಟ್ ಆಗಿದೆ, ಬಟ್ ಅದು ಇನ್ನೂ ಸ್ಟ್ರಾಂಗ್ ಆಗ್ತಾ ಇದೆ, ಇನ್ನೂ ಸ್ಟ್ರೆಂಥನ್ ಆಗ್ತಾ ಇದೆ. ಯು ಆರ್ ಸಚ್ ಅ
ವಾರಿಯರ್. ಗ್ರೂಪ್ ನಂಬರ್ 1, ಯು ಆರ್ ವಾರಿಯರ್, ಯು ಆರ್ ಲೀಡರ್. ಲೈಕ್ ನಿಮಗೆ ಎಷ್ಟೊಂದು ಜನ ಫಾಲೋವರ್ಸ್ ಇರೋ ಅಂಥ ಅಥವಾ ನಿಮ್ಮನ್ನು ಫಾಲೋ ಮಾಡುವಂಥವ್ರು ಅಥವಾ ನಿಮ್ಮನ್ನು ನೋಡಿ ಕಲಿಬೇಕಾಗಿರುವಂಥದ್ದು ಎಷ್ಟೊಂದಿದೆ ಜನರಿಗೆ. ನೀವು ಬಿಸ್ನೆಸ್ ಮಾಡಿದ್ರೆ ಇಟ್ ವಿಲ್ ಬಿ ಅಮೇಝಿಂಗ್. ನಿಮ್ಮ ಟ್ಯಾಲೆಂಟ್ಸ್ನ, ನಿಮ್ಮ ಸ್ಕಿಲ್ಸ್ನ ಹೊರ ಪ್ರಪಂಚಕ್ಕೆ ಕೊಟ್ಟು ಈ ಜೀವನದಲ್ಲಿ ಬ್ಯೂಟಿ ಕ್ರಿಯೇಟ್ ಮಾಡೋದು ಅಥವಾ ಜನರಿಗೆ ಸಪೋರ್ಟ್ ಮಾಡೋದು. ಯು ಆರ್ ಅನ್ ಅಮೇಝಿಂಗ್ ಲೀಡರ್ಸ್. ಗ್ರೂಪ್ ನಂಬರ್ 1. ಓಕೆ, ಸೊ ಅದು ನಿಮ್ಮ ಹೀರೋಸ್ ಜರ್ನಿ. ನಿಮ್ಮ ಸ್ಟ್ರೆಂತ್ನ ನೀವು ರೀಗೇನ್ ಮಾಡ್ಕೊಳ್ತಾ ಇರೋದು, ನಿಮ್ಮ ಪವರ್ನ ನೀವು ತಿಳ್ಕೊಳ್ತಾ ಇರೋದು, ನಿಮ್ಮ ಬೌಂಡ್ರೀಸ್ನ ಸೆಟ್ ಮಾಡ್ತಾ ಇರೋದು, ನಿಮ್ಮ ಮೈಂಡ್ ಸೆಟ್ನ ಶಿಫ್ಟ್ ಮಾಡ್ತಾ ಇರೋದು, ಮತ್ತು ಈ ಹೊಸ ಆಪರ್ಚುನಿಟೀಸ್ನ ಅಥವಾ ಹೊಸತನನ ನಿಮ್ಮ ಜೀವನದಲ್ಲಿ ನೀವು ಇನ್ವೈಟ್ ಮಾಡ್ತಾ ಇರೋದು. ಮತ್ತು ಆ ಮೆಚ್ಯೂರ್ಡ್ ಸ್ಟೇಟ್, ದಿಸ್ ಈಸ್ ಫಂಟಾಸ್ಟಿಕ್. ಯಾಕಂದರೆ ಈ ಮೆಚ್ಯೂರಿಟಿ ಕಾರ್ಡ್ ಈಸ್ ಏಸ್ ಆಫ್ ಪೆಂಟಿಕಲ್ಸ್, ದಟ್ ಈಸ್ ನ್ಯೂ ಬಿಗಿನಿಂಗ್ ನಮ್ಮ ಫಿಸಿಕಲ್ ಅರ್ಥ್ಲಿ ವರ್ಲ್ಡಲ್ಲಿ. ಆ್ಯಂಡ್ ದಿಸ್ ಈಸ್ ಜಸ್ಟ್ ಅ ಪರ್ಫೆಕ್ಟ್ ಪೀರಿಯಡ್ ನಿಮ್ಮ ಲೈಫಲ್ಲಿ ಮೆಚ್ಯೂರ್ಡ್ ಡಿಸಿಷನ್ಸ್ ತೊಗೊಳೋದಕ್ಕೆ, ಏನನ್ನಾದರೂ ಹೊಸದಾಗಿ ಶುರು ಮಾಡೋದಕ್ಕೆ, ಆರ್ ಬೇಸಿಕ್ಲಿ ಟು ಎಂಜಾಯ್ ನಿಮ್ಮ ಎನರ್ಜಿನ ಅಥವಾ ನಿಮ್ಮ ಬಗ್ಗೆ ನೀವು ಇನ್ನೂ ಆಳವಾಗಿ ಹೋಗಿ ತಿಳ್ಕೊಳ್ಳೋದಕ್ಕೆ. ದಿಸ್ ಇಸ್ ಅ ಫಂಟಾಸ್ಟಿಕ್ ಪೀರಿಯಡ್. ಓಕೆ, ಸೊ ಅದು ನಿಮ್ಮ ಹೀರೋಸ್ ಜರ್ನಿ. ನೀವಿರುವಂಥ ಕರೆಂಟ್ ಸ್ಟೇಟ್ ವಿತ್ ನಂಬರ್ 8 ಲಿಯೋ ಎನರ್ಜಿ, ಲಯನ್ ಎನರ್ಜಿ. ಸೊ ನಿಮ್ಮ ಸ್ಟ್ರೆಂತ್, ನಿಮ್ಮ ಪವರ್, ನಿಮ್ಮ ವೀಕ್ನೆಸಸ್ಸನ್ನು ಸ್ಟ್ರೆಂತ್ ಆಗಿ ಕನ್ವರ್ಟ್ ಮಾಡ್ತಾ ಇರುವಂಥ ಸಿಚುವೇಶನ್ಸು, ವೆರಿ ಮೆಚ್ಯೂರ್ಡ್ ಸ್ಟೇಟ್ ನಿಮ್ಮ ಲೈಫಲ್ಲಿ ನೀವಿರುವಂಥದ್ದು. ರೈಟ್, ಸೊ ಹೋಪ್ಫುಲಿ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಸುತ್ತೆ. ಇವತ್ತಿನ ರೀಡಿಂಗು ರೆಸನೇಟ್ ಆಯಿತು ಅಂತ ಅಂದ್ಕೊಳ್ತೀನಿ. ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದು ಬರಿಬೇಡಿ, ಕಮೆಂಟ್ ಮಾಡೋದು ಬರಿಬೇಡಿ. ಆ್ಯಂಡ್ ಎಲ್ಲದಕ್ಕಿಂತ ಮುಖ್ಯವಾಗಿ ಇನ್ನೂ ಹೆಚ್ಚಾಗಿ ಇನ್ನೂ ಡೀಪಾಗಿ ತಿಳ್ಕೊಬೇಕಂದ್ರೆ ನಿಮ್ಮ ಬಗ್ಗೆ ನೀವು ಈ ಟ್ಯಾರೋ ಕೋರ್ಸ್ ತೊಗೊಂಡ್ರೆ ಇಟ್ ವಿಲ್ ಬಿ ವಂಡರ್ಫುಲ್. ಲೈಕ್ ನಿಮ್ಮನ್ನು ನೀವು ಇನ್ನೂ ಸೆಲ್ಫ್ ಡಿಸ್ಕವರ್ ಮಾಡ್ಕೊಳ್ಳೋದಕ್ಕೆ. ಟ್ಯಾರೋ ಈಸ್ ಅ ಡಿವಿನೇಷನ್ ಟೂಲ್. ಅಫ್ಕೋರ್ಸ್ ನಾವು ಸ್ಪಿರಿಚುವಲ್ ರೆಲ್ಮನ್ನು ಕನ್ಸಲ್ಟ್ ಮಾಡಿ ಅವ್ರ ಹತ್ರ ನಮ್ಮ ಫ್ಯೂಚರ್ನ ಡಿಸ್ಕಸ್ ಮಾಡೋದಕ್ಕೆ, ದಟ್ ಈಸ್ ಒನ್ ವೇ. ಆ್ಯಂಡ್ ಆಲ್ಸೋ ಫಾರ್ ಅವರ್ ಸೆಲ್ಫ್ ಡಿಸ್ಕವರಿ. ಸೊ ನಿಮಗೆ ಟ್ಯಾರೋ ಕೋರ್ಸಲ್ಲಿ ಇಷ್ಟ ಇದ್ದರೆ ಕೆಳಗಡೆ ಎಲ್ಲ ಲಿಂಕ್ಸನ್ನು ಲಿಸ್ಟ್ ಮಾಡಿದ್ದೀನಿ. ಗೋ ಆ್ಯಂಡ್ ಎನ್ರೋಲ್. ಲಾಸ್ಟ್ 3 days ಟು ಗೋ. ಆ್ಯಂಡ್ ದಟ್ಸ್ ಆಲ್ ಐ ಹ್ಯಾವ್. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮನ್ಸಿಗೆ ಏನಿಡ್ಸತ್ತೆ ಜಾಸ್ತಿ ಮಾಡಿ. ಆ್ಯಂಡ್ ಶೈನ್ ಬ್ರೈಟ್ಲಿ ಮೈ ಲವ್, ಶೈನ್ ಬ್ರೈಟ್ಲಿ. ಓಕೆ, ಲವ್ ಯು ಆಲ್. ಟೇಕ್ ಕೇರ್. ಬಾಯ್. ಗ್ರೂಪ್ ನಂಬರ್ 2, ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ಹೀರೋಸ್ ಜರ್ನಿ ಸ್ಟೇಜ್. ಯಾವ ಸ್ಟೇಜಲ್ಲಿ ಇದ್ದೀರಾ ನಿಮ್ಮ ಹೀರೋಸ್ ಜರ್ನಿನಲ್ಲಿ ಅಂತ ಹೇಳಿ, ವಿಚ್ ಈಸ್ ವೆರಿ ವೆರಿ ಇಂಟ್ರೆಸ್ಟಿಂಗ್. ಯಾಕೆಂದರೆ ನಿಮ್ಗೆ ಆಲ್ರೆಡಿ ಬಂದಿರೋವಂಥ ಕಾರ್ಡು ನೀವು ಸೆಲೆಕ್ಟ್ ಮಾಡ್ಕೊಂಡಿರೋದು ಸೈಲೆನ್ಸ್. ಇದು ಮೇಜರ್ ಆರ್ಕನ ಕಾರ್ಡು ಓಶೋ ಟ್ಯಾರೋನಲ್ಲಿ. ಈ ಕಾರ್ಡ್ ಬಂದು ದ ಸೈಲೆನ್ಸ್ ಈಸ್ ಸ್ಟಾರ್ ಕಾರ್ಡ್. ಓಕೆ, ಸ್ಟಾರ್ ಕಾರ್ಡ್ ಬಂದು ಇಟ್ಸ್ ಅ ಹೀಲಿಂಗ್ ಕಾರ್ಡ್. ಮತ್ತು ಇದು ನಮ್ಮ ಸ್ಪಿರಿಚುಯಾಲಿಟಿನ ರಿಫ್ಲೆಕ್ಟ್ ಮಾಡುವಂಥ ಕಾರ್ಡು. ನಮ್ಮ ಕನೆಕ್ಷನು ಸ್ಪಿರಿಚುವಲ್ ವರ್ಲ್ಡ್ ಜೊತೆ ಸ್ಟ್ರೆಂಥನ್ ಮಾಡುವಂಥ ಕಾರ್ಡು. ಮೇ ಬಿ ನೀವು ಸ್ಪಿರಿಚುಯಾಲಿಟಿನಲ್ಲಿ ಡೀಪಾಗಿ ಹೋಗಬೇಕು ಅಂತ ಅಂದ್ಕೊಳ್ತಿರ್ಬೋದು, ಅಥವಾ ನಿಮ್ಮನ್ನು ನೀವಿನ್ನೂ ಆಳವಾಗಿ ತಿಳ್ಕೊಳ್ತಾ ಇರೋವಂಥ ಸಮಯ, ಅಥವಾ ಮೆಡಿಟೇಷನ್ ಜಾಸ್ತಿ ಮಾಡ್ತಾ ಇರೋ ಸಮಯ, ಅಥವಾ ಇನ್ ಜನರಲ್ ಆಗಿ ಜೀವನ ಇನ್ನೂ ಆಳವಾಗಿ ಅನುಭವಿಸ್ಬೇಕು ಅನ್ನುವಂಥ ಫೀಲಿಂಗ್ ಬರ್ತಿರೋ ಅಂಥ ಸಮಯ ಇರ್ಬೋದು. ಸ್ಟಾರ್ ಕಾರ್ಡ್ಗೆ ನಾವು ಬರೋ ಅಷ್ಟರಲ್ಲಿ ನಮ್ಮ ಜರ್ನಿನಲ್ಲಿ ಎಷ್ಟೊಂದು ಈವೆಂಟ್ಸ್ ಆಗಿರುತ್ತೆ, ಎಷ್ಟೊಂದು ಫೇಲ್ಯೂರ್ಸ್ ಆಗಿರುತ್ತೆ, ಎಷ್ಟೊಂದು ಬ್ರೇಕಪ್ಸ್ ಆಗಿರುತ್ತೆ, ಹಾರ್ಟ್ ಬ್ರೇಕ್ ಆಗಿರುತ್ತೆ. ಮತ್ತು ಟವರ್ ಕಾರ್ಡ್ ಆದಮೇಲೆ ಟವರ್ ಕಾರ್ಡ್ ನೋಡಿರ್ತೀವಿ. ಸೊ ಟವರ್ ಈಸ್ ಒನ್ ಆಫ್ ದ ಡಿಫಿಕಲ್ಟ್ ಕಾರ್ಡ್ ನಮ್ಮ ಲೈಫಲ್ಲಿ. ಸೊ ಇದೆಲ್ಲ ಆದಮೇಲೆ ಸ್ಟಾರ್ ಕಾರ್ಡ್ ಬರೋದು, ವೇರ್ ದ ಹೀಲಿಂಗ್ ಇಸ್ ಹ್ಯಾಪನಿಂಗ್. ನಮ್ಮ ಪಾಸ್ಟ್ ಲೈಫಿಂದ, ನಮ್ಮ ಪಾಸ್ಟಲ್ಲಿ ಏನೆಲ್ಲ ನಡೀತು ಅದರಿಂದ ಹೀಲ್ ಆಗಿ ಮತ್ತೆ ಜೀವನದಲ್ಲಿ ಈ ಹೊಸ ಎನರ್ಜಿನ ನಾವು ಇನ್ವೈಟ್ ಮಾಡ್ತಾ ಇರೋದು, ಮತ್ತೆ ಜೀವನದ ಬಗ್ಗೆ ಆಸಕ್ತಿ ಮೂಡ್ತಾ ಇರೋದು, ಮತ್ತೆ ಆ ಖುಷಿ, ಆ ನಗು, ಆ ಸಂತೋಷ ವಾಪಸ್ಸು ನಮ್ಮ ಜೀವನಕ್ಕೆ ಎಂಟರ್ ಆಗ್ತಾ ಇರೋವಂಥದ್ದು. ಮತ್ತೆ ಕನಸು ಕಾಣೋದಕ್ಕೆ ಧೈರ್ಯ ಬರುವಂಥದ್ದು. ಯಾಕೆಂದರೆ ಟವರ್ ಕಾರ್ಡ್ ನೋಡಿದಾಗ ನಾವು ಜೀವನದಲ್ಲಿ ಮೇಜರ್ ಇನ್ಸಿಡೆಂಟ್, ಫೇಲ್ಯೂರು, ಹಾರ್ಟ್ ಬ್ರೇಕಪ್ಸ್ ಇದೆಲ್ಲ ಆಗಿ, ಫೈನಾನ್ಷಿಯಲ್ ಫೇಲ್ಯೂರ್ ಕೂಡ ಇರ್ಬೋದು ಅದು. ಸೊ ಇದೆಲ್ಲ ಆಗಿ ನಮ್ಮ ಹಾರ್ಟ್ ಬ್ರೇಕ್ ಆಗಿ, ಲೈಕ್ ಇನ್ನು ಕನಸು ಕಾಣೋದ್ರಲ್ಲಿ ಅರ್ಥ ಇಲ್ಲ, ಜೀವನ ಕಷ್ಟ ಅಂದ್ಕೊಂಡಿದ್ದಂಥ ಪರಿಸ್ಥಿತಿಯಿಂದ ಮತ್ತೆ ಕನಸು ಕಾಣೋದಕ್ಕೆ ಧೈರ್ಯ ಬರ್ತಾ ಇರುವಂಥದ್ದು. ಸೊ ದರ್ ಇಸ್ ಲಾಡ್ ಆಫ್ ಥಿಂಗ್ಸ್ ಸ್ಟಾರ್ ಕಾರ್ಡ್ಸಲ್ಲಿ. ಸೊ ಇವಾಗ ಮತ್ತೆ ನಾನು ಮೇಜರ್ ಆರ್ಕಾನ ಕಾರ್ಡ್ ಪುಲ್ ಮಾಡ್ತಾ ಇರೋದು ನಿಮಗೆ. ಸೊ ಯು ಹ್ಯಾವ್ 2 ಮೇಜರ್ ಆರ್ಕಾನ ನಿಮ್ಮ ಲೈಫಲ್ಲಿ, ಅಥವಾ ನಿಮ್ಮ ಗ್ರೂಪಲ್ಲಿ. ಸೊ ವಿಚ್ ಈಸ್ ಅ ಮೇಜರ್ ಇನ್ಸಿಡೆಂಟ್ಸ್ ನಿಮ್ಮ ಲೈಫಲ್ಲಿ. ವಿ ಹ್ಯಾವ್ ಹೆರೋಫೆಂಟ್ ಕಾರ್ಡ್. ಆಬ್ಸಲ್ಯೂಟ್ಲಿ ದಿಸ್ ಇಸ್ ಸ್ಪಿರಿಚುವಲ್ ಗ್ರೂಪ್.
ಸ್ಪಿರಿಚುಯಾಲಿಟಿನಲ್ಲಿ ಇಂಟ್ರೆಸ್ಟ್ ಇರುವಂಥ ಗ್ರೂಪ್ ವಿತ್ ದ ಹೆರೋಫ್ಯಾಂಟ್. ದಿಸ್ ಇಸ್ ಡಿವೈನ್ ಇಂಟರ್ವೆನ್ಷನ್. ನಿಮ್ಮ ಲೈಫನ್ನ ನೀವು ನೆಕ್ಸ್ಟ್ ಲೆವೆಲಿಗೆ ತೊಗೊಂಡು ಹೋಗ್ತಾ ಇರೋದು. ಯಾಕೆಂದರೆ ಬಾಟಮ್ ಆಫ್ ದ ಡೆಕ್ ವಿ ಹ್ಯಾವ್ ಟೆಂಪರೆನ್ಸ್. ಅಗೇನ್ ದಿಸ್ ಇಸ್ ಹೀಲಿಂಗ್, ದಿಸ್ ಇಸ್ ಬ್ಯಾಲೆನ್ಸ್. ಸೊ ನಿಮ್ಮ ಲೈಫನ್ನ ನೀವು ವಾಪಸ್ಸು ಬ್ಯಾಲೆನ್ಸ್ಗೆ ತರ್ತಾ ಇರುವಂಥ ಒಂದು ಸ್ಟೇಜಲ್ಲಿ ಇದ್ದೀರಾ ಇವಾಗ ಗ್ರೂಪ್ ನಂಬರ್ 2. ಅದೇ ಮತ್ತೆ ಜೀವನದಲ್ಲಿ ಆಸಕ್ತಿ, ಮತ್ತೆ ನಂಬಿಕೆ ಬೆಳೆಸ್ಕೊಳ್ತಾ ಇರೋದು, ಮತ್ತೆ ಯೂನಿವರ್ಸ್ ಮೇಲೆ ನಂಬಿಕೆ ಬೆಳೆಸ್ಕೊಳ್ತಾ ಇರೋದು. ಯಾಕೆಂದರೆ ಹೆರೋಫೆಂಟ್ ಕಾರ್ಡ್ ಬಂದು ನಂಬರ್ 5. ಮತ್ತು ಹೆರೋಫೆಂಟ್ ಕಾರ್ಡ್ ಬಂದು ಇಟ್ಸ್ ಅ ಸ್ಪಿರಿಚುವಲ್ ಆರ್ ಸ್ಪಿರಿಟ್ ಗೈಡ್ ಕಾರ್ಡ್ ಇನ್ ಜನರಲ್. ಯಾಕೆಂದರೆ ಇಲ್ಲಿ ಈ ಮೇಜರ್ ಅಥಾರಿಟಿನಲ್ಲಿ ಕೂತಿರೋಂಥ ಸ್ಪಿರಿಚುವಲ್ ಫಿಗರ್ ಮುಂದೆ ಇವರಿಬ್ಬರು ಕೂತ್ಕೊಂಡು ಏನೋ ಪ್ರಶ್ನೆ ಕೇಳ್ತಾ ಇರೋದು, ಮತ್ತು ಈ ಸ್ಪಿರಿಚುವಲ್ ಫಿಗರ್ ಬಂದು ಉತ್ತರ ಕೊಡ್ತಾ ಇರೋದು ಅಥವಾ ಹೇಳ್ಕೊಡ್ತಾ ಇರೋದು ಈ ಜೀವನ ಅಂದರೆ ಈ ರೀತಿ, ಯಾವ ರೀತಿ ನಾವು ಜೀವನದಲ್ಲಿ ಮುಂದೆ ಹೋಗಬೇಕು, ಈ ಗುರು ಶಿಷ್ಯರ ಸಂಬಂಧದ ಥರ. ಸೊ ಹೊಸದಾಗಿ ಏನಾದರೂ ಕೋರ್ಸ್ಗಳು ತೊಗೊಳ್ತಾ ಇರ್ಬೋದು, ನೀವು ಹೊಸ ಪ್ರಾಕ್ಟೀಸಸ್ ಮಾಡ್ತಿರ್ಬೋದು, ಅಥವಾ ಹೊಸದನ್ನ ಏನಾದರೂ ಕಲಿಯೋದಕ್ಕೆ ಆಸಕ್ತಿ ಜಾಸ್ತಿ ಮೂಡ್ತಿರ್ಬೋದು. ಸೊ ಈ ಹೊಸ ಆಸಕ್ತಿ ಬರ್ತಾ ಇರೋವಂಥ ಸ್ಟೇಜ್ ನಿಮ್ಮ ಲೈಫಲ್ಲಿ, ಲೈಫನ್ನ ರೀಸ್ಟಾರ್ಟ್ ಮಾಡ್ತಾ ಇರೋವಂಥ ಸ್ಟೇಜು. ಆ ಡೆತ್ ಆದಮೇಲೆ ರೀಬರ್ತ್ ಆಗ್ತಾ ಇರೋವಂಥ ಸ್ಟೇಜು. ಡೆತ್ ಇಸ್ ನಾಟ್ ಆ್ಯಕ್ಚುಯಲ್ ಫಿಸಿಕಲ್ ಡೆತ್ ಬಗ್ಗೆ. ಮೇ ಬಿ ಕೆಲವ್ರಿಗೆ ನಿಮ್ಮ ಫ್ಯಾಮಿಲಿನಲ್ಲಿ ಯಾರನ್ನಾದ್ರೂ ಕಳ್ಕೊಂಡು ಮತ್ತೆ ಜೀವನದಲ್ಲಿ ಇವಾಗ ರೀಸ್ಟಾರ್ಟ್ ಮಾಡ್ತಾ ಇರ್ಬೋದು, ಮತ್ತೆ ಜೀವನದ ಮೇಲೆ ಆಸಕ್ತಿ ಬೆಳೆಸ್ಕೊಳ್ತಾ ಇರ್ಬೋದು, ಮತ್ತೆ ಜೀವನದ ಬಗ್ಗೆ ಕುತೂಹಲ ಬೆಳೆಸ್ಕೊಳ್ತಾ ಇರ್ಬೋದು. ಆರ್ ಇನ್ ಜನರಲ್ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದ ತಕ್ಷಣ ನನಗೆ ಬರ್ತಾ ಇರೋದು ಆ ಕ್ಯೂರಿಯಾಸಿಟಿ, ಹೊಸ ಇಂಟ್ರೆಸ್ಟು, ಹೊಸತನ, ಅಥವಾ ಹೊಸದಾಗಿ ನಾನು ಏನನ್ನು ಕಲೀಲಿ, ಹೆಂಗೆ ನನ್ನ ಜೀವನನ ನೆಕ್ಸ್ಟ್ ಸ್ಟೆಪ್ಗೆ, ನೆಕ್ಸ್ಟ್ ಲೆವೆಲ್ಗೆ ಹೆಂಗೆ ಅಪ್ಗ್ರೇಡ್ ಮಾಡೋದು, ಹೆಂಗೆ ಪ್ರೋಗ್ರೆಸ್ ಆಗೋದು, ಸೊ ಜೀವನದಲ್ಲಿ ಹೆಂಗೆ ನಾನು ಪೀಸ್ ಆಫ್ ಮೈಂಡನ್ನ ಕಂಡುಕೊಳ್ಳೋದು, ಹೆಂಗೆ. ಸೊ ದೆರ್ ಇಸ್ ಲಾಟ್ ಆಫ್ ಹೌ ವಿಲ್ ಐ ಡೂ ದಿಸ್ ಅನ್ನೋ ಥರ ಯು ಆರ್ ವೆರಿ ಕ್ಯೂರಿಯಸ್. ಉತ್ತರಗಳನ್ನ ಹುಡುಕ್ತಾ ಇರ್ಬೋದು ನಿಮ್ಮ ಜೀವನದಲ್ಲಿ ಈ ಸಮಯದಲ್ಲಿ. ಯು ಹ್ಯಾವ್ ಬಿನ್ ಥ್ರೂ ಅ ಲಾಟ್. ಒಂದು ಎಂಟೈರ್ ಪಾಸ್ಟ್ ಲೈಫ್ ಥರ ಇದೆ ನಿಮ್ಮ ಲೈಫ್ಗೆ, ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದ್ರೆ ಒಂದೇ ಲೈಫಲ್ಲಿ 2-3 ಪಾಸ್ಟ್ ಲೈಫ್ ಆ್ಯಡ್ ಆಗಿರೋ ಥರ ಅಷ್ಟು ಇಂಟೆನ್ಸ್ ಎನರ್ಜಿ ನಿಮ್ಮ ಪಾಸ್ಟಲ್ಲಿ. ಬಟ್ ರೈಟ್ ನಾವು ನಿಮ್ಮ ಫೋಕಸ್ ಬಂದು ನಿಮ್ಮ ಹೀಲಿಂಗ್ ಮೇಲೆ, ನಿಮ್ಮ ಗ್ರೋತ್ ಮೇಲೆ, ನಿಮ್ಮ ನೆಕ್ಸ್ಟ್ ಜರ್ನಿ ಮೇಲೆ. ವಿತ್ ದ ಹೆರೋಫೆಂಟ್ ಕಾರ್ಡ್ ನಿಮ್ಮ ಸ್ಪಿರಿಟ್ ಗೈಡ್ಸು ನಿಮ್ಮ ಜೊತೆ ಈಗ ಡೀಪಾಗಿ ಕನೆಕ್ಟ್ ಆಗ್ತಾ ಇರೋವಂಥ ಸಿಚುವೇಶನ್ನು, ಮತ್ತು ನೀವು ಸ್ಪಿರಿಚುವಲ್ ವರ್ಲ್ಡ್ ಜೊತೆ ಕನೆಕ್ಟ್ ಆಗಬೇಕು ಅನ್ನೋವಂಥ ಆಸಕ್ತಿ ಜಾಸ್ತಿ ಆಗಿರ್ಬೋದು. ಹೊಸ ವಿಚಾರಗಳನ್ನ ಕಲ್ತ್ಕೋತಾ ಇರ್ಬೋದು. ರೇಖಿ, ಏಂಜಲ್ ಹೀಲಿಂಗು, ಮೇ ಬಿ ಸಮ್ ಆಫ್ ಯು ಟ್ಯಾರೋ ಕೋರ್ಸು ತೊಗೊಳ್ಬೇಕು ಅಂತ ಇಂಟ್ರೆಸ್ಟ್ ಇರ್ಬೋದು. ಸೊ ಡೋಂಟ್ ಫರ್ಗೆಟ್, ಎಲ್ಲ ಲಿಂಕ್ಸು ಕೆಳಗಡೆ ಇದೆ. ದಿಸ್ ಈಸ್ ಅ ವಂಡರ್ಫುಲ್ ಕೋರ್ಸ್. ಸೊ ಯಾ, don't hesitate to buy. I promise you will enjoy this course. But anyway, so ಈ ಸಮಯದಲ್ಲಿ ನಿಮ್ಮ ಸ್ಪಿರಿಚುವಲ್ ಸ್ಟ್ರೆಂತ್ ಜಾಸ್ತಿ ಆಗ್ತಾ ಇದೆ, ನಿಮ್ಮ ನಂಬಿಕೆ ಜಾಸ್ತಿ ಆಗ್ತಾ ಇದೆ ಸ್ಪಿರಿಚುವಲ್ ವರ್ಲ್ಡ್ ಮೇಲೆ. ಆಲ್ ರೈಟ್, ಇಟ್ ಫೀಲ್ಸ್ ವೆರಿ ವೆರಿ ಗ್ರೌಂಡೆಡ್ ಆ್ಯಂಡ್ ಗ್ರೌಂಡೆಡ್ ಅಟ್ ದ ಸೇಮ್ ಟೈಮ್. ಈ ಎಥೀರಿಯಲ್ ಅಂದರೆ ಈ ಫೇರಿ ಎನರ್ಜಿ, ಏಂಜಲ್ಸ್ ಎನರ್ಜಿ, ಬಟರ್ಫ್ಲೈ ಎನರ್ಜಿ, ಆ ಸಾಫ್ಟ್ ಎನರ್ಜಿ ನಿಮ್ಮ ಸುತ್ತ, ನಿಮ್ಮನ್ನು ಹೀಲ್ ಮಾಡೋದಕ್ಕೆ, ನಿಮ್ಮನ್ನು ರೆಸ್ಟೋರ್ ಮಾಡೋದಕ್ಕೆ, ಮತ್ತು ನಿಮ್ಮ ಜೀವನದಲ್ಲಿ ಮುಂದೆ ಹೋಗೋದಕ್ಕೆ ಬೇಕಾಗಿರುವಂಥ ಆ ನಂಬಿಕೆನ ನಿಮ್ಮೊಳಗಡೆ ಮೂಡಿಸೋದಕ್ಕೆ, ಜೀವನದ ಬಗ್ಗೆ ಕುತೂಹಲನ ಮತ್ತು ಆ ಎಕ್ಸೈಟ್ಮೆಂಟ್ನ, ಆ ಸ್ಪಾರ್ಕ್ನ ನಿಮ್ಮ ಜೀವನದಲ್ಲಿ ವಾಪಸ್ ತರೋದಕ್ಕೆ ಈ ಸಮಯದಲ್ಲಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮ್ಮ ಜೊತೆ ವರ್ಕ್ ಮಾಡ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಯು ಆರ್ ಆಲ್ಸೋ ರೆಡಿ ನಿಮ್ಮ ಜೀವನ ರೀಸ್ಟಾರ್ಟ್ ಮಾಡೋದಕ್ಕೆ, ಮತ್ತು ನಿಮ್ಮ ಜೀವನನ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗೋದಕ್ಕೆ. ಸೊ ನೀವು ಬಿಸ್ನೆಸ್ ಓನರ್ಸ್ ಎಲ್ಲ ಇದ್ದರೆ, ಅಥವಾ ಜೀವನದಲ್ಲಿ ವಾಟ್ ಎವರ್ ಇಟ್ ಈಸ್, ಬಿಸ್ನೆಸ್ಸೇ ಅಂತಲ್ಲ, ಸೊ ಯಾವ ಸ್ಟೇಜಲ್ಲಿ ಇದ್ದೀರಾ ಅದರಿಂದ ನೆಕ್ಸ್ಟ್ ಸ್ಟೇಜ್ಗೆ ಹೋಗೋದಕ್ಕೆ ನೀವು ಈ ಸಮಯದಲ್ಲಿ ಪ್ರಿಪೇರ್ ಆಗ್ತಾ ಇದ್ದೀರಾ. ಮೆಂಟಲಿ, ಫಿಸಿಕಲಿ, ಎಲ್ಲದಕ್ಕಿಂತ ಇಂಪಾರ್ಟೆಂಟಾಗಿ ಸ್ಪಿರಿಚುವಲ್ ಪ್ರಿಪರೇಷನ್ನು. ಮೇ ಬಿ ಡ್ರೀಮ್ಸ್ ಎಲ್ಲ ನಿಮ್ಮದು ತುಂಬ ಆಳವಾಗಿರ್ಬೋದು, ವಿವಿಡ್ ಡ್ರೀಮ್ಸ್. ನಿಮ್ಮ ಕನಸುಗಳಲ್ಲಿ ನಿಮಗೆ ಉತ್ತರಗಳು ಸಿಗ್ಬೋದು. ನಿಮ್ಮ ಕನಸು ಅಥವಾ ನೀವು ಮಲ್ಕೊಂಡಿರೋ ಸಮಯದಲ್ಲಿ ನಿಮ್ಮ ಗೈಡ್ಸ್ ಜೊತೆ ಡೀಪಾಗಿ ವಿಚಾರ ಮಾಡ್ಬೋದು ನಿಮ್ಮ ಜೀವನದ ಬಗ್ಗೆ, ಫ್ಯೂಚರಲ್ಲಿ ನಾನು ಏನು ಸ್ಟೆಪ್ಸ್ ತೊಗೋಬೇಕು ಅಂತ ಹೇಳಿ. ಸೊ ಈ ಟೈಮಲ್ಲಿ ನೀವು ಡ್ರೀಮ್ ಜರ್ನಲನ್ನು ಇಟ್ಕೊಳ್ಳೋದು, ಇಟ್ ಕ್ಯಾನ್ ರಿಯಲಿ ಹೆಲ್ಪ್ ಯು. ಏನು ಕನಸು ಬಂದಿತ್ತು, ಏನು ನೆನಪಿದೆ ಅಂತ ಹೇಳಿ ಬರೆದಿಟ್ಕೊಳ್ಳೋದು. ಯಾಕೆಂದರೆ ನಿಮ್ಮ ಡ್ರೀಮ್ಸು, ಇಟ್ ಲುಕ್ಸ್ ಲೈಕ್ ಇಟ್ ಈಸ್ ವೆರಿ ಪವರ್ಫುಲ್ ಪೀರಿಯಡ್ ನಿಮ್ಮ ಡ್ರೀಮ್ ಟೈಮು. ನಿಮ್ಮ ಡ್ರೀಮ್ ಟೈಮಲ್ಲಿ ನೀವು ಎಷ್ಟೊಂದು ಡಿಸ್ಕಷನ್ಸ್ ಮಾಡ್ತಾ ಇದ್ದೀರಾ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಜೊತೆ.
ನಿಮ್ಮ ಜೀವನನ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗೋದಕ್ಕೆ ಅಥವಾ ಹೀಲಿಂಗ್ ಮಾಡೋದಕ್ಕೆ ಅಥವಾ ಯಾವುದಾದ್ರೂ ಡಿಫಿಕಲ್ಟ್ ಸಿಚುವೇಶನಿಂದ ಆಚೆ ಬರೋದಕ್ಕೆ. ಸೊ ನಿಮಗೆ ಬೇಕಾಗಿರೋವಂಥ ಉತ್ತರ ನಿಮಗೆ ಈ ಸಮಯದಲ್ಲಿ ಬರ್ತಾ ಇದೆ, ಮತ್ತು ನಿಮಗೆ ಬೇಕಾಗಿರೋವಂಥ ಕ್ಲಾರಿಟಿ ನಿಮಗೆ ಬರ್ತಾ ಇದೆ. ಮತ್ತು ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿ ನೀವು ವಿಚಾರ ಮಾಡ್ತಿದ್ರೆ ಅದ್ರ ಬಗ್ಗೆ ಕ್ಲೂಸು, ಹಿಂಟ್ಸು ಅಥವಾ ಆ ಇಂಟ್ರೆಸ್ಟು ನಿಮ್ಮ ಒಳಗಡೆಯಿಂದ ಅವೇಕನ್ ಆಗ್ತಾ ಇರೋವಂಥ ಒಂದು ಸಿಚುವೇಶನು. ವಿ ಹ್ಯಾವ್ 8 ಆಫ್ ಕಪ್ಸ್, ಗ್ರೂಪ್ ನಂಬರ್ 2. ದಿಸ್ ಇಸ್ ಐ ಕಾಂಟ್ ಸೆ ಫಂಟಾಸ್ಟಿಕ್, ಬಟ್ ಇದೆಲ್ಲ ನಿಮ್ಮ ಜೀವನದಲ್ಲಿ ಆಗಿರುವಂಥ ಎಕ್ಸ್ಪೀರಿಯನ್ಸು. ನಾನು ಅದನ್ನೇ ಹೇಳಿದ್ನಲ್ಲ, ಲೈಕ್ ನಿಮ್ಮ ಪಾಸ್ಟ್ಗೆ ಕನೆಕ್ಟ್ ಮಾಡಿದರೆ, ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದರೆ, ಇಟ್ ಲೈಕ್ ಒಂದು ಲೈಫ್ ಟೈಮಲ್ಲಿ 2-3 ಲೈಫ್ ಟೈಮ್ಸ್ನ ಲೀಡ್ ಮಾಡಿದಷ್ಟು. ಲೈಕ್ ಈ ಲೈಫ್ ಟೈಮಲ್ಲಿ ನಾನು ಎಷ್ಟು ಕರ್ಮನ ರಿಲೀಸ್ ಮಾಡೋಕ್ಕೆ ಸಾಧ್ಯ ಅದನ್ನೆಲ್ಲ ರಿಲೀಸ್ ಮಾಡಿಬಿಡ್ತೀನಿ ಅಂಥೇಳಿ ಪ್ಲ್ಯಾನ್ ಮಾಡ್ಕೊಂಡು ಬಂದಿರೋ ಥರ ಇದೆ. ಬಟ್ ಭೂಮಿಗೆ ಬಂದ ಮೇಲೆ ಇಟ್ ವಾಸ್ ಟೂ ಡಿಫಿಕಲ್ಟ್, ಇಟ್ ವಾಸ್ ಅ ಬ್ಯಾಡ್ ಪ್ಲ್ಯಾನ್. ಇಷ್ಟೊಂದು ಕಷ್ಟ ಅಥವಾ ಇಷ್ಟೊಂದು ಪ್ರಾಬ್ಲಮ್ಸ್ನ ನಾನು ಯಾತಕ್ಕೆ ತೊಗೊಂಡು ಬಂದೆ ಅಂತ ಗೊತ್ತಿಲ್ಲ, ಆ ಥರ. ಬಟ್ ಯು ಹ್ಯಾವ್ ಡನ್ ಅ ಫಂಟಾಸ್ಟಿಕ್ ಜಾಬ್. ನಿಮ್ಮ ಜೀವನದಲ್ಲಿ ನೀವು ಫೇಸ್ ಮಾಡಿದ್ದೆಲ್ಲ ಅದರಿಂದ ಹೀಲ್ ಆಗಿ ಮುಂದೆ ಬರೋದಕ್ಕೆ. ವಿತ್ ದ ಸ್ಟಾರ್ ಕಾರ್ಡ್ ನಾನು ಹೇಳಿದ ಹಾಗೆ ಎಷ್ಟೊಂದು ಪಾಸ್ಟ್ ಕಾರ್ಡ್ಸ್ ಆದಮೇಲೆ ಸ್ಟಾರ್ ಕಾರ್ಡ್ ಬರೋದು, ಹಾರ್ಟ್ ಬ್ರೇಕ್ಸು, ಫೇಲ್ಯೂರ್ಸು, ಲೈಫ್ ಲೆಸನ್ಸು, ಎಷ್ಟೊಂದು ತಿಳ್ಕೊಂಡು ಎಷ್ಟೊಂದು ಫೇಲ್ ಆಗಿ ಆಮೇಲೆ ಸ್ಟಾರ್ ಕಾರ್ಡ್ ನಮ್ಮನ್ನ ಹೀಲ್ ಮಾಡೋದಕ್ಕೆ, ನಮ್ಮ ಹೋಪ್ನ ರೆಸ್ಟೋರ್ ಮಾಡೋದಕ್ಕೆ, ನಮ್ಮ ಫೇತ್ನ, ನಮ್ಮ ನಂಬಿಕೆನ ಮತ್ತೆ ಸ್ಟ್ರಾಂಗ್ ಮಾಡೋದಕ್ಕೆ ಬರುವಂಥ ಕಾರ್ಡು ಸ್ಟಾರ್ ಕಾರ್ಡು. ಆ್ಯಂಡ್ ಆಲ್ಸೋ ದಿಸ್ ಇಸ್ ವಿಶ್ ಫುಲ್ಫಿಲ್ಮೆಂಟ್. ನೀವೇನಾದರೂ ಕನಸು ಕಾಣ್ತಿದ್ರೆ ಅಥವಾ ಏನನ್ನಾದರೂ ಶುರು ಮಾಡಬೇಕು ಅಂತ ಅಂದ್ಕೊಳ್ತಿದ್ರೆ ಅಥವಾ ಏನನ್ನಾದರೂ ಆಲ್ರೆಡಿ ಶುರು ಮಾಡಿದರೆ, ಸೊ ಈ ಕಾರ್ಡ್ ಬಂದು ನಿಮ್ಗೆ ಹೇಳ್ತಾ ಇರೋದು ಡೋಂಟ್ ಸ್ಟಾಪ್ ಡ್ರೀಮಿಂಗ್, ಡ್ರೀಮ್ ಬಿಗ್. ಯಾಕೆಂದರೆ ನಿಮ್ಮ ಡ್ರೀಮು ಲೈಕ್ ಅಗೇನ್ ನಿಮ್ಮ ಡ್ರೀಮ್ ಟೈಮ್ ಬಗ್ಗೆ ಮಾತಾಡಿದ್ರು ನೀವು ಮಲ್ಕೊಂಡಿರೋಂಥ ಸಮಯದಲ್ಲಿ, ಲೈಕ್ ಯು ಆರ್ ಸಮ್ ಹೌ ವೆರಿ ಸ್ಟ್ರಾಂಗ್ಲಿ ಕನೆಕ್ಟೆಡ್ ನಿಮ್ಮ ಡ್ರೀಮ್ಸ್ ಜೊತೆ, ನಿಮ್ಮ ಸ್ಪಿರಿಚುವಲ್ ವರ್ಲ್ಡ್ ಜೊತೆ ಮತ್ತು ನಿಮ್ಮ ಹೈಯರ್ ಸೆಲ್ಫ್ ಜೊತೆ. ಸೊ ನಿಮಗೆ ಕಾನ್ಸ್ಟೆಂಟಾಗಿ ಮೆಸೇಜಸ್ಸು, ಡೌನ್ಲೋಡ್ಸು, ಡೈರೆಕ್ಷನ್ನು, ಗೈಡೆನ್ಸು, ಹೀಲಿಂಗು ಇದೆಲ್ಲ ತುಂಬ ಆಗ್ತಾ ಇರೋವಂಥ ಸಮಯ. ಮತ್ತು ಈ ಕಾರ್ಡಲ್ಲಿ ಹಳೇದನ್ನೆಲ್ಲ ಬಿಟ್ಟು ನೀವು ಮುಂದೆ ಹೋಗ್ತಾ ಇರೋದು. ಮುಂದೆ ಏನಿದೆ ಅಂತ ಗೊತ್ತಿಲ್ಲ, ಮುಂದೆ ಇಟ್ ಈಸ್ ಅನ್ನೋನ್. ಐ ಡೋಂಟ್ ನೋ ಮುಂದೆ ಏನಾಗುತ್ತೆ ಅಂತ, ಬಟ್ ಐ ಆಮ್ ರೆಡಿ ಫಾರ್ ದಿಸ್ ಅನ್ನೋನ್. ಐ ಆಮ್ ರೆಡಿ ಫಾರ್ ಮೈ ಫ್ಯೂಚರ್. ಐ ಆಮ್ ಟೋಟಲಿ ರೆಡಿ ಫಾರ್ ಮೈ ಹೀಲಿಂಗ್. ಐ ಆಮ್ ರೆಡಿ ನನ್ನ ಲೈಫ್ನ ನೆಕ್ಸ್ಟ್ ಲೆವೆಲ್ಗೆ ಅಪ್ಗ್ರೇಡ್ ಮಾಡೋದಕ್ಕೆ. ಬೇಸಿಕ್ಲಿ ನಿಮ್ಮ ಎನರ್ಜಿ ಇಟ್ ಈಸ್ ಗೆಟಿಂಗ್ ರೆಡಿ ಫಾರ್ ದ ನೆಕ್ಸ್ಟ್ ಸ್ಟೇಜ್ ಆಫ್ ಯುವರ್ ಲೈಫ್. ಆ್ಯಂಡ್ ದಿಸ್ ಇಸ್ ದ ಕಾರ್ಡ್ ವಿಚ್ ಸೇಸ್, ಈ 8 ಕಪ್ಸು ಇಲ್ಲಿ ಇರೋದು ಇದೆಲ್ಲ ಎಕ್ಸ್ಪೀರಿಯನ್ಸಸ್ಸು, ಇದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಾಯಿತು, ಇದೆಲ್ಲ ಕಲ್ತಾಯಿತು, ಇದೆಲ್ಲ ನೋಡಾಯಿತು ನನ್ನ ಜೀವನದಲ್ಲಿ. ಸೊ ನೆಕ್ಸ್ಟ್ ಏನಿದೆ, ನಾನು ಇದನ್ನೇ ಹೇಳಿದ್ದು, ಪ್ರಶ್ನೆಗಳು ಕೇಳ್ತಾ ಇರ್ಬೋದು, ಹೌ, ವೈ, ವಾಟ್. ಸೊ ಈ ಥರ ಎಷ್ಟೊಂದು ಪ್ರಶ್ನೆಗಳು ನಿಮ್ಮ ಒಳಗಡೆ ಇರ್ಬೋದು. ಆ ಕ್ಯೂರಿಯಾಸಿಟಿ ಜಾಸ್ತಿ ಇರ್ಬೋದು ನಿಮ್ಮ ಜೀವನದಲ್ಲಿ ಈ ಸಮಯದಲ್ಲಿ. ಆ್ಯಂಡ್ ಯು ಆರ್ ರೆಡಿ ಟು ಎಕ್ಸ್ಪ್ಲೋರ್ ಮೋರ್. ಕೆಲವೊಬ್ಬರು ಜಾಬ್ ಚೇಂಜ್ ಮಾಡಬೇಕು ಅಂತ ಅಂದ್ಕೊಳ್ತಿರ್ಬೋದು, ಅಥವಾ ರಿಲೇಷನ್ಶಿಪ್ಪನ್ನ ರಿವೈವ್ ಮಾಡಬೇಕಂತ ಅಂದ್ಕೊಳ್ತಿರ್ಬೋದು. ಅಂದರೆ ಏನಾದರೂ ಹೊಸತನನ ತರಬೇಕು ನನ್ನ ರಿಲೇಷನ್ಶಿಪ್ಪಲ್ಲಿ, ತುಂಬ ಫ್ಲ್ಯಾಟ್ ಲೈನ್ ಆಗಿಬಿಟ್ಟಿದೆ, ಆ ಎಕ್ಸೈಟ್ಮೆಂಟ್ನ ನಾನು ಮತ್ತೆ ವಾಪಸ್ ತರಬೇಕು ಅಂತ ಇರ್ಬೋದು. ಅಥವಾ ಹೆಲ್ತ್ನ ಮತ್ತೆ ರೆಸ್ಟೋರ್ ಮಾಡಬೇಕು ಅಂತಿರ್ಬೋದು. ದಿಸ್ ಕುಡ್ ಬಿ ಯುವರ್ ಫಿಸಿಕಲ್ ಹೆಲ್ತ್ ಆಲ್ಸೋ. ಜೀವನದಲ್ಲಿ ತುಂಬ ಹೆಲ್ತ್ ಇಶ್ಯೂಸನ್ನು ಫೇಸ್ ಮಾಡಿ ಅದರಿಂದ ಆಚೆ ಬರುವಂಥ ಒಂದು ಪರಿಸ್ಥಿತಿನೂ ನೀವು ಕ್ರಿಯೇಟ್ ಮಾಡ್ತಾ ಇರೋ ಥರ ಇದೆ. ವಾವ್, ಐ ಮೀನ್ ದಿಸ್ ಈಸ್ ಜಸ್ಟ್ ಅನ್ಬಿಲೀವಬಲ್. ಗ್ರೂಪ್ ನಂಬರ್ 2 ಇಲ್ಲಿ 8 ಆಫ್ ಕಪ್ಸ್ ಇದೆ. 8 ಆಫ್ ಕಪ್ಸ್ ಇಸ್ ಅ ಅನ್ನೋನ್ ಜರ್ನಿ. ಏನೆಲ್ಲ ಎಕ್ಸ್ಪೀರಿಯನ್ಸ್ ಆಯಿತು ಅದನ್ನು ಹಿಂದೆ ಬಿಟ್ಟು ಮುಂದೆ ಏನಿದೆ ಅಂತ ನೋಡೋದಕ್ಕೆ ಹೋಗೋ ನಿರ್ಧಾರ ಮಾಡಿರೋಂಥ ಕಾರ್ಡು. ಬಟ್ ಅಲ್ಲಿಂದ ಹಿಂಗೆ ಮೂವ್ ಆಗ್ತಾ ನಿಮ್ಮ ಸ್ಪಿರಿಚುವಲ್ ಗೈಡೆನ್ಸ್ ಎಲ್ಲ ತೊಗೊಳ್ತಾ ನಿಮ್ಮ ಲೈಫಲ್ಲಿ ನೀವು ಮುಂದೆ ಹೋಗ್ತಾ. ನೆಕ್ಸ್ಟ್ ಕಾರ್ಡ್ ನೋಡಿ, ಇಟ್ ಈಸ್ 9 ಆಫ್ ಕಪ್ಸ್. ಹೌ ಬ್ಯೂಟಿಫುಲ್ ಇಸ್ ದ್ಯಾಟ್. 8 ಆಫ್ ಕಪ್ಸಿಂದ 9 ಆಫ್ ಕಪ್ಸ್. ಸೊ ಯು ಆರ್ ಗೋಯಿಂಗ್ ಫಾರ್ವರ್ಡ್ ನಿಮ್ಮ ಜರ್ನಿಗೆ. ಈ ಕಾರ್ಡ್ ಬಂದು ಇಟ್ ಈಸ್ ವಿಶ್ ಫುಲ್ಫಿಲ್ಮೆಂಟ್ ಕಾರ್ಡ್. ನೀವು ಯಾವ ದಾರಿನಲ್ಲಿ ಹೋಗ್ತಾ ಇದ್ದೀರಾ, ದೇರ್ ವಿಲ್ ಬಿ ಲಾಟ್ ಆಫ್ ಫುಲ್ಫಿಲ್ಮೆಂಟ್, ಎಮೋಷ್ನಲ್ ಸ್ಯಾಟಿಸ್ಫ್ಯಾಕ್ಷನ್, ಕಂಫರ್ಟ್, ಲಕ್ಸುರಿ ಆ್ಯಂಡ್ ಫ್ರೀಡಮ್, ನಿಮ್ಮದೇ ಆದಂಥ ಲೆಗಸಿ. ಲೈಕ್ ಇಲ್ಲಿ ಎಷ್ಟು ಕಂಫರ್ಟಬಲ್ ಆಗಿ ಅಥಾರಿಟಿನಲ್ಲಿ ಕೂತಿದ್ದೀರಾ ಈ ಕಾರ್ಡಲ್ಲಿ. ಮತ್ತು ಇದೆಲ್ಲ ನಿಮ್ಮ ಜೀವನದ ಎಕ್ಸ್ಪೀರಿಯನ್ಸಸ್ಗಳನ್ನ ಡಿನೋಟ್ ಮಾಡ್ತಾ ಇರೋದು ಈ 9 ಕಪ್ಸ್. ಓಕೆ, ಸೊ 9 ಕಪ್ಸ್ ಆದಮೇಲೆ 10 ಆಫ್ ಕಪ್ಸ್ ಬರುತ್ತೆ, ವಿಚ್ ಈಸ್ ಅಲ್ಟಿಮೇಟ್ ಹ್ಯಾಪಿನೆಸ್ ಆರ್ ಎಮೋಷ್ನಲ್ ಫ್ರೀಡಮ್. ರಿಲೇಷನ್ಶಿಪ್ಪಲ್ಲಿ ಕಂಫರ್ಟು, ನಿಮ್ಮ ಜೊತೆ ನಿಮಗೆ ಕಂಫರ್ಟು, ನಿಮ್ಮ ಜೀವನದ ಬಗ್ಗೆ ದಿಸ್ ಈಸ್ ಎಮೋಷ್ನಲ್ ರಿವೈವ್ಮೆಂಟ್. ನಿಮ್ಮ ಬೇಸಿಕ್ಲಿ ನಿಮ್ಮ
ಓ ಮೈ ಗಾಡ್, ಜಸ್ಟ್ ಗಿವ್ ಮಿ ಅ ಮೊಮೆಂಟ್. ಕರೆಕ್ಟ್ ಆಗಿರೋ ವರ್ಡ್ ಹುಡುಕ್ತಾ ಇದ್ದೀನಿ. ದಿಸ್ ಈಸ್ ಸೋ ಇಂಟ್ರೆಸ್ಟಿಂಗ್ ಗ್ರೂಪ್ ನಂಬರ್ 2 ಆ್ಯಂಡ್ ಸೋ ಸಿಂಕ್ರನಿಸ್ಟಿಕ್. ಲೈಕ್ 8 ಆಫ್ ಕಪ್ಸಿಂದ ಸ್ಲೋ ಆಗಿ ಮೂವ್ ಆಗ್ತಾ 9 ಆಫ್ ಕಪ್ಸ್. ಯಾಕೆಂದರೆ ನಿಮಗೆ ಗೊತ್ತಿಲ್ಲ 9 ಆಫ್ ಕಪ್ಸ್ ಸಿಗತ್ತೆ ಮುಂದೆ ಹೋಗ್ತಾ ಅಂಥೇಳಿ. ಯಾಕೆಂದರೆ 9 ಆಫ್ ಕಪ್ಸಲ್ಲಿ ಸಿಗುವಂಥದ್ದು ಈ ಆತ್ಮತೃಪ್ತಿ, ಈ ಕಂಫರ್ಟು, ಪೀಸ್ ಆಫ್ ಮೈಂಡು, ನಿಮ್ಮದೇ ಆಗಿರೋವಂಥದ್ದು ಏನನ್ನೋ ಕ್ರಿಯೇಟ್ ಮಾಡಿದ್ದೀರಾ, ಲೆಗಸಿ ಬಿಡ್ತಾ ಇದ್ದೀರಾ, ನಿಮ್ಮ ಸುತ್ತಮುತ್ತ ಇರೋರಿಗೂ ಆ ಖುಷಿನ ಹಂಚ್ತಾ ಇದ್ದೀರಾ. ಆ್ಯಂಡ್ ಯು ಆರ್ ಸಿಟ್ಟಿಂಗ್ ಸೋ ಕಂಫರ್ಟಬ್ಲಿ ಇನ್ ಯುವರ್ ಫೋರ್ಟ್. ನೀವು ನಿಮಗಾಗಿ ಬಿಲ್ಡ್ ಮಾಡ್ಕೊಂಡಿರೋವಂಥ ಈ ಲೆಗಸಿನಲ್ಲಿ ಅಥವಾ ಲೈಫಲ್ಲಿ, ನೀವು ಕ್ರಿಯೇಟ್ ಮಾಡ್ಕೊಂಡಿರೋವಂಥ ಈ ಲೈಫಲ್ಲಿ ನೀವು ಕಂಫರ್ಟಬಲ್ ಆಗಿ ಕೂತ್ಕೊಂಡು ನಿಮ್ಮ ಜೀವನನ ಲೈಕ್ ನೀವು ನಡೆದು ಬಂದಿರೋವಂಥ ಹಾದಿನ ನೀವು ನೋಡ್ತಾ, ಓ ಮೈ ಗಾಡ್, I did it, ಫೈನಲಿ ಐ ಡಿಡ್ ಇಟ್ ಅನ್ನೋವಂಥ ಒಂದು ಆ ಖುಷಿ, ಉತ್ಸಾಹ ಆ್ಯಂಡ್ ದ ಪ್ರೌಡ್ನೆಸ್, ನಿಮ್ಮ ಬಗ್ಗೆ, ನಿಮ್ಮ ಜರ್ನಿ ಬಗ್ಗೆ ಇರುವಂಥ ಆ ಪ್ರೌಡ್ ಫೀಲಿಂಗ್ನ ಫೀಲ್ ಮಾಡ್ತಾ ಇರೋವಂಥ ಒಂದು ಕಾರ್ಡು 9 ಆಫ್ ಕಪ್ಸ್. ಸೊ 9 ಆಫ್ ಕಪ್ಸ್ ಆದಮೇಲೆ 10 ಆಫ್ ಕಪ್ಸ್ ಬರುತ್ತೆ. ಸೊ ದಟ್ ಈಸ್ ಎಂಡ್ ಆಫ್ ದಿಸ್ cups suit. Okay, so that is fantastic. You are moving towards fulfillment, group number 2. This is soul satisfaction, fulfillment. So overall ಆಗಿ ನಿಮ್ಮ ಜೀವನನ ನೀವು ಯಾವ ರೀತಿ ರೂಪಿಸ್ಕೊಳ್ತಾ ಇರೋವಂಥ ಹಂತದಲ್ಲಿದ್ದೀರಾ ಅಂದರೆ, ನಿಮ್ಮ ಜೀವನನ ನೀವು ತಿರುಗಿ ನೋಡಿದಾಗ ಯು ವಿಲ್ ಬಿ ಸೋ ಪ್ರೌಡ್ ಆಫ್ ಯುವರ್ ಕ್ರಿಯೇಷನ್. ನಿಮ್ಮ ಜೀವನದ ಬಗ್ಗೆ ನಿಮಗೆ ಪ್ರೌಡ್ ಫೀಲಿಂಗ್ನ ತರೋ ಅಂಥ ಒಂದು ಪರಿಸ್ಥಿತಿನ ನೀವು ಕ್ರಿಯೇಟ್ ಮಾಡ್ತಾ ಇದ್ದೀರಾ ಈ ಸಮಯದಲ್ಲಿ. ಆ್ಯಂಡ್ ಯು ವಿಲ್ ಬಿ ಸೋ ಎಮೋಷ್ನಲಿ ರಿಚ್ ಆ್ಯಂಡ್ ಸ್ಯಾಟಿಸ್ಫೈಡ್ ನಿಮ್ಮ ಜೀವನದಲ್ಲಿ. ಆ್ಯಂಡ್ ಯಾರ ಸಹಾಯ ಇಲ್ದಿರ ಅಥವಾ ಯಾರ ಸಹಾಯ ತುಂಬ ಕಡಿಮೆ ಇರ್ಬೋದು ನಿಮಗೆ ಈ ಸಮಯದಲ್ಲಿ, ಬಟ್ ಐ ಡಿಡ್ ಇಟ್ ಅನ್ನೋವಂಥ ಒಂದು comfort, excitement. Oh my god, you guys, group number 2, I'm so happy for you. ಯಾಕೆಂದರೆ ನಿಮ್ಮ ಜರ್ನಿನಲ್ಲಿ ನೆಕ್ಸ್ಟು ಇರುವಂಥದ್ದು, ನೆಕ್ಸ್ಟು ಬರ್ತಿರೋವಂಥದ್ದು ಎಮೋಷ್ನಲ್ ಸ್ಯಾಟಿಸ್ಫ್ಯಾಕ್ಷನ್, ನಿಮಗೆ ಖುಷಿ ಕೊಡೋವಂಥ ಕೆಲಸ, ನಿಮಗೆ ಖುಷಿ ಕೊಡೋವಂಥ ನಿರ್ಧಾರಗಳು, ನಿಮಗೆ ಖುಷಿ ಕೊಡೋವಂಥ ಒಂದು ಆ್ಯಕ್ಟಿವಿಟೀಸು, ಹ್ಯಾಬಿಟ್ಸು, ಜನರು. ಸೊ ಯು ಆರ್ ಬೇಸಿಕ್ಲಿ ಕ್ರಿಯೇಟಿಂಗ್ ಬ್ಯೂಟಿ ನಿಮ್ಮ ಲೈಫಲ್ಲಿ ಈ ಸಮಯದಲ್ಲಿ, ಮತ್ತು ಅದನ್ನು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗುವಂಥ ನಿರ್ಧಾರ. ಇದೆಲ್ಲ ನೀವು ಒಬ್ಬರೇ ಮಾಡ್ತಿರೋದು ಅಂತ ಅನ್ನೋದಕ್ಕಿಂತ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಸಪೋರ್ಟ್, ಡೈರೆಕ್ಷನ್, ಗೈಡೆನ್ಸ್ ತೊಗೊಂಡು ಯು ಆರ್ ಮೂವಿಂಗ್. ಈ 8 ಆಫ್ ಕಪ್ಸ್ ಬಂದು ಅನ್ನೋನ್, ಐ ಡೋಂಟ್ ನೋ ಮುಂದೆ ಏನಿದೆ ಅಂತ ಹೇಳಿ, ಬಟ್ ಎನಿವೇ ಯು ಟೇಕ್ ದಟ್ ಜರ್ನಿ. ಏನಿದೆ ಅಂತ ಗೊತ್ತಿಲ್ಲ, ಬಟ್ ನಾನು ಧೈರ್ಯವಾಗಿ ಮುಂದೆ ಹೋಗ್ತೀನಿ ಅಂತ. ಸೊ ನಿಮಗೆ ಗೊತ್ತಿಲ್ದಿರ ನಿಮ್ಮ ನಂಬಿಕೆ ಈಸ್ ಪೇಯಿಂಗ್ ಆಫ್ ಇಲ್ಲಿ. ಸೊ ನಿಮಗೆ ಬೇಕಾಗಿರೋದೆಲ್ಲ ಸಿಗ್ತಾ ಇರೋದು, ಮತ್ತು ನೀವು ಇಷ್ಟು ಕಂಫರ್ಟಾಗಿ, ಪ್ರೊಟೆಕ್ಟಿವ್ ಆಗಿ, ಸೋಲ್ ಸ್ಯಾಟಿಸ್ಫ್ಯಾಕ್ಷನಿಂದ, ಫುಲ್ಫಿಲ್ಮೆಂಟಿಂದ ನೀವು ಬಿಲ್ಡ್ ಮಾಡಿರೋಂಥ ಲೈಫಲ್ಲಿ ನೀವು ಕೂತ್ಕೊಂಡು ಯು ಆರ್ ಫೀಲಿಂಗ್ proud of your journey. Okay, so that is your stage, hero's journey stage. ಈ ಸಮಯದಲ್ಲಿ ನಿಮ್ಮ ಲೈಫನ್ನ ನೆಕ್ಸ್ಟ್ ಲೆವೆಲಿಗೆ ಅಪ್ಗ್ರೇಡ್ ಮಾಡ್ತಾ ಇರೋವಂಥ ಒಂದು ಸಂದರ್ಭ, ಮತ್ತು ನಿಮ್ಮ ಫೇತ್, ನಿಮ್ಮ ನಂಬಿಕೆ ಸ್ಟ್ರಾಂಗ್ ಆಗ್ತಾ ಇರೋವಂಥ ಒಂದು ಸಿಚುವೇಶನ್ನು. ಆ್ಯಂಡ್ ದಿಸ್ ಇಸ್ ಅ ಫಂಟಾಸ್ಟಿಕ್ ಪೀರಿಯಡ್ ನಿಮ್ಮ ಲೈಫಲ್ಲಿ ನೀವು ಅಂದ್ಕೊಂಡಿರೋವಂಥದ್ದನ್ನು ಕ್ರಿಯೇಟ್ ಮಾಡೋದಕ್ಕೆ, ಗ್ರೂಪ್ ನಂಬರ್ 2. ಆ್ಯಂಡ್ ಬಿ ಪ್ರೌಡ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಯುವರ್ ಜರ್ನಿ. ಆಲ್ ರೈಟ್, ಸೊ ಅದು ನಿಮ್ಮ ಇವತ್ತಿನ ಮೆಸೇಜಸ್ಸು, ನಿಮ್ಮ ಹೀರೋಸ್ ಜರ್ನಿ. ಆ್ಯಂಡ್ ವಿ ಆರ್ ಸೋ ಪ್ರೌಡ್ ಆಫ್ ಯು ಆ್ಯಂಡ್ ಲವ್ ಯು ಆಲ್. ನಿಮ್ಗೆ ಇಷ್ಟ ಆಗಿದ್ರೆ ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮ ಜರ್ನಿನ ಇನ್ನೂ ಆಳವಾಗಿ ತೊಗೊಂಡು ಹೋಗ್ಬೇಕಂದ್ರೆ ಟ್ಯಾರೋ ಮಾಸ್ಟ್ರಿ ಕೋರ್ಸ್ಗೆ ಎನ್ರೋಲ್ ಆಗೋದು ಮರಿಬೇಡಿ. ಎಲ್ಲ ಲಿಂಕ್ಸೂ ಕೆಳಗಡೆ ಇದೆ. ಸೊ ಇನ್ನೂ ಡೀಪಾಗಿ ಪ್ರತಿಯೊಂದು ಕಾರ್ಡ್ ಬಗ್ಗೆ ಮಾತಾಡ್ತೀವಿ. ಆ್ಯಂಡ್ ಇಟ್ ಈಸ್ ವಂಡರ್ಫುಲ್ ಜರ್ನಿ, ಟ್ಯಾರೋ ಮಾಸ್ಟ್ರಿ ಕೋರ್ಸ್. ಆಲ್ ರೈಟ್, ಸೊ ದಟ್ ಈಸ್ ಆಲ್ ಐ ಹ್ಯಾವ್. ಡೋಂಟ್ ಫರ್ಗೆಟ್, ಎನ್ರೋಲ್ ಮಾಡೋದಕ್ಕೆ ಲಿಂಕ್ ಹೋಗಿ ನೋಡಿ ಏನು ಅನ್ನಿಸುತ್ತೆ ಅಂತ ಹೇಳಿ. ಎನ್ರೋಲ್ ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಆ ಕುತೂಹಲ ಮೂಡ್ತಿದ್ರೆ, ಡೋಂಟ್ ಸ್ಟಾಪ್ ಯುವರ್ ಸೆಲ್ಫ್, ಎನ್ರೋಲ್ ಫಾರ್ ದ ಕೋರ್ಸ್. ಆಲ್ ರೈಟ್, ಸೊ ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಮನ್ಸಾಗ ಏನಿಡ್ಸುತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಯು ಆರ್ ಗೋಯಿಂಗ್ ಟು ದ ನೆಕ್ಸ್ಟ್ ಲೆವೆಲ್, ಅಪ್ಗ್ರೇಡೇಷನ್, ಲಾಟ್ ಆಫ್ ಎಕ್ಸೈಟ್ಮೆಂಟ್ ಆ್ಯಂಡ್ ಫುಲ್ಫಿಲ್ಮೆಂಟ್. ಓಕೆ, ಲವ್ ಯು ಆಲ್, ಟೇಕ್ ಕೇರ್, ಬಾಯ್.